Hello students, welcome to Swara Math Tutorials. ನಾನು ನಿಮ್ಮ ಟ್ಯೂಟರ್ ಸ್ವಾತಿ ಅವಸಂಗ್. ಇವತ್ತಿನ ಸೆಷನಲ್ಲಿ ನಾವು ಎಕ್ಸಸೈಸ್ 1.3 ಇಂಟ್ರೋನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಟಾಪಿಕ್ ನೋಡಿ, ದ್ಯಾಟ್ ಈಸ್ ಸಬ್ಸೆಟ್. ಸಬ್ಸೆಟ್ ಅಂತಂದರೆ ಸಬ್ ಅಂದರೆ ಅ ಪಾರ್ಟ್ ಆರ್ ಪೀಸ್ ಅಂತ ಅರ್ಥ. ಸಬ್ಸೆಟ್ ಅಂದರೆ ಇನ್ನೊಂದು ಸೆಟ್ನ ಪಾರ್ಟ್ ಅಥವಾ ಪೀಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2, 3, 4 ಅಂತಿದ್ರೆ, ಸೊ ನಾವು ಬಿ ಇಸ್ ಈಕ್ವಲ್ಸ್ ಟು 2, 3 ಅಂತ ನಾನು ಸೆಟ್ ಏನಕ್ಕೆ 2 ಎಲಿಮೆಂಟ್ಸ್ನ ಮಾತ್ರ ತಗೊಂಡ್ಬಿಟ್ಟು ಸೆಟ್ ಬಿನ ಕ್ರಿಯೇಟ್ ಮಾಡ್ತೀನಿ. ನಾವು ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ನಾವು ಹೇಳಬಹುದು. ಬಿಕಾಸ್ ಬಿ ಈಸ್ ಅ ಪಾರ್ಟ್ ಆಫ್ ಎ ಅಲ್ವಾ. ಸೊ ಅಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳಿಂದನೇ ನಾವು ಬಿ ಕ್ರಿಯೇಟ್ ಮಾಡಿದ್ದೀವಿ. ಅದಕ್ಕೆ ಬಿನ ನಾವು ಎನ ಸಬ್ಸೆಟ್ ಅಂತ ಕರಿತೀವಿ. ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಸೊ ಇದನ್ನ ಎವ್ರಿ ಟೈಮ್ ನಾವು ಸೆಂಟೆನ್ಸ್ ಫಾರ್ಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಬಿಕಾಸ್ ವಿ ಹ್ಯಾವ್ ಅ ಸಿಂಬಾಲ್ ಬಿ ಈಸ್ ಸಬ್ಸೆಟ್ ಆಫ್ ಎ ಅಂತ ಬರಿತೀವಿ. ಈ ಸಿಂಬಾಲ್ ಸಬ್ಸೆಟ್ ಅನ್ನೋದನ್ನು ಸೂಚಿಸುತ್ತೆ. ಸೊ ನೆಕ್ಸ್ಟ್ ನೋಡಿ, ಇಫ್ ಎಕ್ಸ್ ಈಸ್ students of your class ಅಂತ ತಗೊಂಡ್ರೆ, ನೆಕ್ಸ್ಟ್ y is students of your school. set y is a collection of students of your school. ಇವಾಗ ನೋಡಿ, set x is a subset of y because x is a small part of your school students. ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸು ಸ್ಕೂಲ್ ಸ್ಟೂಡೆಂಟ್ಸ್ನ ಸ್ಮಾಲ್ ಪಾರ್ಟ್ ಅಲ್ವಾ. ಸೊ ಎಕ್ಸ್ ಈಸ್ ಅ ಸಬ್ಸೆಟ್ ಆಫ್ ವೈ. ಐ ಹೋಪ್ ನಿಮಗೆ ಸಬ್ಸೆಟ್ ಅಂದರೆ ಏನು ಅಂತ ಒಂದು ರಫ್ ಐಡಿಯಾ ಸಿಕ್ಕಿರುತ್ತೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಫ್ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಡಿ ಅಂತ ತಗೊಂಡ್ರೆ, ಇಫ್ ಎ ಇಸ್ ಈಕ್ವಲ್ಸ್ ಟು ನೋಡಿ ಎ ಆ್ಯಂಡ್ ಇ ಅಂತ ನಾನು ತಗೊಳ್ತೀನಿ. ಈ ಎ ಅನ್ನ ಬಿನ ಸಬ್ಸೆಟ್ ಅಂತ ಹೇಳಬೇಕಾಗಿದ್ರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿನಲ್ಲಿ ಇರಬೇಕು ಅಲ್ವಾ. ಅಂದರೆ ನಾವು ಇಲ್ಲಿರೋ ಎಲಿಮೆಂಟ್ಸ್ ತೊಗೊಂಡ್ಬಿಟ್ಟೆ ಸಬ್ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ತಗೊಂಡಿರೋ ಇ ನೋಡಿ ಬಿನಿಂದ ತಗೊಂಡಿಲ್ಲ, ನಾವು ಬಿನಲ್ಲಿ ಇಲ್ಲ ಇ ಅನ್ನೋದು. ಅಂದಮೇಲೆ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಲ್ವಾ. ಅಕಸ್ಮಾತ್ ನಾವು ಇಲ್ಲಿ ಇನ್ನೊಂದು ತಗೊಳ್ಳೋಣ, ದಟ್ ಈಸ್ ಎ ಆ್ಯಂಡ್ ಡಿ. Set C is A and D. So A and D are the elements taken from B. So now we can say that C is a subset of B. Set C is subset of B ಅಂತ ಹೇಳ್ಬೋದು. ಬಟ್ ಇಲ್ಲಲ್ಲ, ಇಲ್ಲಿ ಎ ಒಂದು ಎಲಿಮೆಂಟ್ ಮಾತ್ರ ನಾವು ಬಿ ನಲ್ಲಿದೆ ಅಂತ ಹೇಳಿ ತಗೊಂಡಿದ್ದೀವಿ ಬಿನಿಂದ. ಬಟ್ ಇ ಅನ್ನೋದನ್ನ ನಾವು ಇಲ್ಲಿಂದ ತಗೊಂಡಿಲ್ಲ ಅಲ್ವಾ. ಸೊ ಅಂದರೆ ಯಾವುದೇ ಒಂದು ಸೆಟ್ನ ಇನ್ನೊಂದು ಸೆಟ್ಟಿನ ಸಬ್ಸೆಟ್ ಅಂತ ಹೇಳಬೇಕಾಗಿದ್ರೆ ಸಬ್ಸೆಟ್ಟಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ನಮ್ಮ ಸೆಟ್ಟಲ್ಲಿ ಇರಬೇಕಾಗತ್ತೆ. ದಿಸ್ ಇಸ್ ದ ಕಂಡೀಷನ್, ದಿಸ್ ಇಸ್ ದ ಡೆಫಿನಿಷನ್ ಆಫ್ ಸಬ್ಸೆಟ್. ಸೊ ಇಲ್ಲೂ ಅಷ್ಟೇ ನೋಡಿ, ಬಿನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಏನಲ್ಲಿ ಇರಬೇಕು, ಇದ್ರೆ ಮಾತ್ರ ನಾವು ಅದನ್ನು ಏನಂತ ಕರಿತೀವಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅಂತ ಕರಿತೀವಿ. ಇಲ್ಲೂ ಅಷ್ಟೇ, ವೈನಲ್ಲಿರ್ತಕ್ಕಂಥ ಎಲ್ಲ ಎಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ವೈನಲ್ಲಿ ಇರಲೇಬೇಕು. ಅದಕ್ಕೆ ನಾವು ಎಕ್ಸ್ ಇಸ್ ಅ ಸಬ್ಸೆಟ್ ಆಫ್ ವೈ ಅಂತ ಕರಿತೀವಿ. ಸೊ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳೋಣ. ಸೆಟ್ ಎಮ್ ಇಸ್ ಈಕ್ವಲ್ ಟು ಅಲ್ಫಾ ಬೀಟಾ ಗ್ಯಾಮಾ ಒಮೆಗಾ ಅಂತ ತಗೊಳ್ಳೋಣ. ಸೊ ನಾವು ಎನ್ ಇಸ್ ಈಕ್ವಲ್ಸ್ ಟು ಬೀಟಾ ಆ್ಯಂಡ್ ಗ್ಯಾಮಾ ಆ್ಯಂಡ್ ಅಲ್ಫಾ. ಈಗ ನಾವು ನೋಡಿ, ನಮ್ಮ ಕಂಡೀಷನ್ ಏನಿದೆ, ಎನ್ ಅನ್ನು ನಾವು ಎಮ್ನ ಸಬ್ಸೆಟ್ ಅಂತ ಹೇಳಬೇಕಾಗಿದ್ರೆ ಇದರಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಎಮ್ನಲ್ಲಿ ಇರಬೇಕಲ್ವಾ. ಇದೆಯಾ ಚೆಕ್ ಮಾಡಿ. ಎಸ್, ಬೀಟಾ ಎಮ್ನಲ್ಲಿದೆ, ಗ್ಯಾಮಾ ಎಮ್ನಲ್ಲಿದೆ, ಅಲ್ಫಾ ಎಮ್ನಲ್ಲಿದೆ. ಸೊ ಅಲ್ಲಿಗೆ ನಾವು ಎನ್ ಈಸ್ ಅ ಸಬ್ಸೆಟ್ ಆಫ್ ಎಮ್ ಅಂತ ಹೇಳಬಹುದು. ಸೊ ನಾವು ಕ್ರಿಯೇಟ್ ಮಾಡಿರುವಂಥ ಸಬ್ಸೆಟ್ನಲ್ಲಿರೋ ಎಲ್ಲ ಎಲಿಮೆಂಟ್ಸು ನಮ್ಮ ಸೆಟ್ಟಲ್ಲೂ ಕೂಡ ಇರಬೇಕು. ಅಂದರೆ ಇಟ್ ಈಸ್ ಅ ಡಾಟರ್ ಅಥವಾ ಸನ್ ಅಂತ ಹೇಳ್ಬೋದು. ದಿಸ್ ಇಸ್ ಅ ಪೇರೆಂಟ್ ಸೆಟ್. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ಪೇರೆಂಟ್ಸಿಂದಾನೇ ಬಂದಿರುತ್ತೆ ಅಲ್ವಾ. ಸೊ ಪೇರೆಂಟ್ಸಲ್ಲಿ ಇರಲೇಬೇಕು, ಅದಕ್ಕೆ ಬಂದಿರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಸಬ್ಸೆಟ್ನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ನಮ್ಮ ಸೆಟ್ಟಲ್ಲಿ ಇರಲೇಬೇಕು. ಸಬ್ಸೆಟ್ ಈಸ್ ಕ್ರಿಯೇಟೆಡ್ ಬೈ ದ ಎಲಿಮೆಂಟ್ಸ್ ಆಫ್ ದ
given set. So n is a subset of m. ಐ ಹೋಪ್ ನಿಮಗೆ ಈ ಎಕ್ಸಾಂಪಲ್ಸ್ ಕ್ಲಿಯರ್ ಆಗಿದೆ ಅಂತ. ಈಗ ನಾವು ಡೆಫಿನಿಷನ್, ಎಕ್ಸಾಕ್ಟ್ಲಿ ಮ್ಯಾಥಮೆಟಿಕಲ್ ಡೆಫಿನಿಷನ್ ಏನು ಅಂತ ನೋಡ್ತಾ ಬರೋಣ. ಸೊ ಡೆಫಿನಿಷನ್ ನೋಡಿ, when a set A is a subset of B, then elements in set A must present in set B. ಅಲ್ವಾ, ಏನ ನಾವು ಬಿ ಸೆಟ್ನ ಸಬ್ಸೆಟ್ ಅಂತ ಹೇಳಬೇಕಾಗಿದ್ರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಬಿನಲ್ಲಿ ಕಂಪಲ್ಸರಿ ಇರಲೇಬೇಕು. ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ಯಾವ ಥರ ಬರಿತೀವಿ, ಎ ಸಬ್ಸೆಟ್ ಆಫ್ ಬಿ ಇಫ್ ಎ ಬಿಲಾಂಗ್ಸ್ ಟು ಎ, ದಿಸ್ ಇಂಪ್ಲೈಸ್ ಎ ಬಿಲಾಂಗ್ಸ್ ಟು ಬಿ. ಇದರ ಅರ್ಥ ಏನು, ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕಾದ್ರೆ ನೋಡಿ, ಸ್ಮಾಲ್ ಎಲಿಮೆಂಟ್ ಇದೊಂದು ಎ ಅನ್ನೋದು ಒಂದು ಎಲಿಮೆಂಟ್ ಆಫ್ ಎ ಅಲ್ವಾ, ಸೆಟ್ ಎ. ಸೊ ಈ ಎಲಿಮೆಂಟ್ ಏನಲ್ಲಿದೆ ಅಂದರೆ ಆ ಎಲಿಮೆಂಟ್ ಬಿನಲ್ಲೂ ಇರಬೇಕು ಅಂತ ಅರ್ಥ. ಇಲ್ಲೊಂದು ಹೊಸ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀರಾ, ದಿಸ್ ಸಿಂಬಲ್ ಈಸ್ ಕಾಲ್ಡ್ ಇಂಪ್ಲೈಸ್. ಇದನ್ನು ಯಾವ ಥರ ಓದ್ತೀವಿ, ಇಂಪ್ಲೈಸ್. ಈ ಸಿಂಬಲ್ನ ಅರ್ಥ ಏನು ಅಂತಂದರೆ ದಟ್ ಮೀನ್ಸ್ ಅಂತ. ದ್ಯಾಟ್ ಮೀನ್ಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕಾದ್ರೆ ಎನಿ ಎಲಿಮೆಂಟ್ ಆಫ್ ಎ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಸೆಟ್ ಎ ಶುಡ್ ಪ್ರೆಸೆಂಟ್ ಇನ್ ದ ಸೆಟ್ ಬಿ. ಸೊ ಎ ಅಂತಕ್ಕಂಥ ಸೆಟ್ಟಲ್ಲಿ ಎಲಿಮೆಂಟ್ ಇದ್ದರೆ ದಟ್ ಮೀನ್ಸ್ ಆ ಎಲಿಮೆಂಟ್ ಬಿನಲ್ಲೂ ಇರುತ್ತೆ ಅನ್ನೋದು ಈ ಸ್ಟೇಟ್ಮೆಂಟ್ನ ಅರ್ಥ. ಸೊ ನೆಕ್ಸ್ಟ್ ಸಬ್ಸೆಟ್ ನಾವು ಓದಬೇಕಾದ್ರೆ ಇಂಪಾರ್ಟೆಂಟ್ಲಿ 3 ಕಂಡೀಷನ್ಸ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ಏನದು ನೋಡಿ, ಫಸ್ಟ್ ಒನ್, ಎವ್ರಿ ಸೆಟ್ ಈಸ್ ಅ subset of itself. For example ನೋಡೋಣ, a is equals to ನಾವೇನು ತಗೊಳ್ಳೋಣ, 1 2 ಅಂತ ತಗೊಳ್ಳೋಣ. ನಾವು ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, a is a subset of a ಅಂತ ಹೇಳುತ್ತೆ. ಹೌದಾ, ಡೆಫಿನೆಟ್ಲಿ. ನೋಡಿ, a ಅಂತಂದರೆ ಮತ್ತೆ ಬರಿತಾ ಇದ್ದೀವಿ 1 2. ನಾವು a ಅನ್ನೋದು ಈ ಸೆಟ್ನ ಸಬ್ಸೆಟ್ ಆಗಬೇಕಾದ್ರೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಸು ಇಲ್ಲಿ ಇರಬೇಕಲ್ವಾ. ಸೊ 1 ಇದೆ, 2 ಇದೆ. ನಾವು ವಿ ಕ್ಯಾನ್ ಸೇ ದಟ್ a is a subset of a, ರೈಟ್. ಅದೇ ಥರ ಸೆಕೆಂಡ್ ಕಂಡೀಷನ್, ಎಂಪ್ಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳ್ತೀವಿ. ಸೊ ಎಂಪ್ಟಿ ಸೆಟ್ ಅಂದರೆ ಸೈ ಈಸ್ ಅ ಸಬ್ಸೆಟ್ ಆಫ್ ಎನಿ ಸೆಟ್. ಅದು ಹೇಗೆ ಅಲ್ವಾ, ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಕ್ವೆಶನ್. If I take A is equals to 1 2 3 and B is equal to, which is an empty set. We cannot say empty set is not a subset of any other set. Not a subset ಅಂತ ಹೇಳಬೇಕಾದ್ರೆ ಕಂಪೇರ್ ಮಾಡೋದಕ್ಕೆ ಎಲಿಮೆಂಟ್ಸ್ ಬೇಕು, ಇಲ್ಲಿ ಎಲಿಮೆಂಟ್ಸೇ ಇಲ್ಲ. ಸೊ ನಾವು ನಾಟ್ ಅ ಸಬ್ಸೆಟ್ ಅಂತ ಒಪ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದನ್ನ ಸಬ್ಸೆಟ್ ಅಂತ ಒಪ್ಕೊಳ್ತಾ ಇದ್ದೀವಿ. ಎಂಪ್ಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಎನಿ ಸೆಟ್ ಅಂತ ಒಪ್ಕೊಳ್ತಾ ಇದ್ದೀವಿ. ಆ್ಯಂಡ್ ದ ಥರ್ಡ್ ಕಂಡೀಷನ್, ವೆರಿ ಇಂಪಾರ್ಟೆಂಟ್ ಒನ್, ಸಿ, ಇಫ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ, B is a subset of A, this implies A is equals to B. And ನೋಡಿ, ಇದನ್ನ ನಾವು ಈ ಸಿಂಬಲ್ನ ಇಲ್ಲಿರೋದನ್ನ ಇಂಪ್ಲೈಸ್ ಅಂತ ಓದ್ತೀವಿ, ಇದನ್ನ ಡಬಲ್ ವೇ ಇಂಪ್ಲಿಕೇಶನ್ ಅಂತ ಓದ್ತೀವಿ. ಬಿಕಾಸ್ ಆರೋ ಎರಡೂ ಕಡೆ ಇದೆ, ಸೊ ಡಬಲ್ ವೇ ಇಂಪ್ಲಿಕೇಶನ್. ಆದರೆ ಈ ಸಿಂಬಲ್ ಅರ್ಥ ಏನು, ಈ ಸಿಂಬಲ್ ಅರ್ಥ ಸಿಂಪಲ್. ದಿಸ್ ಸ್ಟೇಟ್ಮೆಂಟ್ನ ಅರ್ಥ ದಿಸ್ ಸ್ಟೇಟ್ಮೆಂಟ್ ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ಮೀನ್ಸ್ ದಿಸ್ ಸ್ಟೇಟ್ಮೆಂಟ್. ಅಂದರೆ LHS ಅಂದರೆ RHS ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, RHS ಅಂದರೆ LHS ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ. ಇದ್ರ ಪ್ಲೇಸಲ್ಲಿ ಇದನ್ನು ಬರಿಬೋದು, ಈ ಪ್ಲೇಸಲ್ಲಿ ಈ ಸ್ಟೇಟ್ಮೆಂಟ್ನ ಬರಿಬೋದು. ದಟ್ ಮೀನ್ಸ್ ದೀಸ್ ಟೂ ಸ್ಟೇಟ್ಮೆಂಟ್ಸ್, ದೀಸ್ ಟೂ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ ಆಫ್ ಮ್ಯಾಥಮೆಟಿಕ್ಸ್ ಆರ್ ಈಕ್ವಲ್. ಈ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ಸ್, ಇದು ಒಂದು ಸಪ್ರೇಟ್ ಸ್ಟೇಟ್ಮೆಂಟ್, ಇದು ಒಂದು ಸಪ್ರೇಟ್ ಸ್ಟೇಟ್ಮೆಂಟ್, ಬಟ್ ದೇ ಗಿವ್ಸ್ ಅ ಸೇಮ್ ಮೀನಿಂಗ್ ಅನ್ನೋದನ್ನ ಈ ಸಿಂಬಲ್ ಹೇಳುತ್ತೆ. ಇದನ್ನ ನಾವು ಯಾವಾಗ ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇರುವಾಗ, ಇಫ್ ಆ್ಯಂಡ್ ಓನ್ಲಿ ಇಫ್ ಕಂಡೀಷನ್ ಇರುವಾಗ ಯೂಸ್ ಮಾಡ್ತೀವಿ. ಅಂದರೆ ಈ ಥರ ಇದ್ದರೆ, ಇಫ್ ಆ್ಯಂಡ್ ಓನ್ಲಿ ಇಫ್ ಅಂದರೆ ಏನು ಕನ್ನಡದಲ್ಲಿ, ಈ ಥರ ಇದ್ದರೆ ಈ ಥರ ಇರುತ್ತೆ, ಈ ಥರ ಇದ್ದರೆ ಈ ಥರ ಇರುತ್ತೆ ಅಂತ. ಡಬಲ್ ವೇ ಇಂಪ್ಲಿಕೇಶನ್. ಇಫ್ ಆ್ಯಂಡ್ ಓನ್ಲಿ ಇಫ್ ಅನ್ನೋದನ್ನ ಶಾರ್ಟ್ ಫಾರ್ಮಲ್ಲಿ IFF ಅಂತ ಕೂಡ ಬರೀತಾರೆ. ಫಸ್ಟ್ ಇಯರ್ ಇದೀರ ನೀವು, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನೆಕ್ಸ್ಟ್ ಲೆಸನ್ಸ್ಗಳಲ್ಲಿ ಈ ಥರದ IFF ಅನ್ನುವಂಥ
ವರ್ಡ್ ಬರುತ್ತೆ, ದಟ್ ಈಸ್ ಇಫ್ ಆ್ಯಂಡ್ ಓನ್ಲಿ ಇಫ್ ಅನ್ನೋ ಕಂಡೀಷನ್. ಸೊ ಈ ಪ್ಲೇಸಲ್ಲಿ ನೀವು ಈ ವರ್ಡ್ನ ಪ್ಲೇಸಲ್ಲಿ ಈ ಸಿಂಬಲ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಏನಿದ್ರ ಅರ್ಥ ಎಕ್ಸಾಕ್ಟ್ಲಿ ಈ ಸ್ಟೇಟ್ಮೆಂಟ್ನ ಅರ್ಥ ಸಿಂಪಲ್ ಇದೆ ನೋಡಿ. ಸೆಟ್ ಎನ ನಾನು ತಗೊಳ್ತೀನಿ ಎ ಬಿ ಸಿ ಅಂತ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಬಿ ಸೆಟ್ ತಗೋತೀನಿ. ಆ ಸೆಟ್ಟಲ್ಲೂ ಕೂಡ ಸೇಮ್ ಎಲಿಮೆಂಟ್ಸ್ ಇದೆ, ಆ ಸೆಟ್ಟಲ್ಲೂ ಕೂಡ ಸೇಮ್ ಎಲಿಮೆಂಟ್ಸ್ ಇದೆ. ನಾವು ವಿ ಕ್ಯಾನ್ ಸೇ ದ್ಯಾಟ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು ಅಲ್ವಾ. ನೋಡಿ ಹೇಳಕ್ ಸಾಧ್ಯನಾ? ಡೆಫಿನೆಟ್ಲಿ ಸ್ಯಾಟಿಸ್ಫೈ, ಇದು ಡೆಫಿನಿಷನ್ ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ. ಎ ಬಿನ ಸಬ್ಸೆಟ್ ಆಗಬೇಕಾದ್ರೆ ಎನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು ಬಿನಲ್ಲಿ ಇರಬೇಕು, ಇದೆ ಎ ಬಿ ಸಿ ಎ ಬಿ ಸಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾವು ಬಿ ಈಸ್ ಸಬ್ಸೆಟ್ ಆಫ್ ಎ ಅಂತಾನೂ ಹೇಳ್ಬೋದು. ಹೌದು, ಬಿ ಎನ ಸಬ್ಸೆಟ್ ಆಗಬೇಕಾಗಿದ್ರೆ ಬಿನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಏನಲ್ಲೂ ಪ್ರೆಸೆಂಟ್ ಇರಬೇಕು. ಇದೆಯಾ? ಎಸ್, ಎ ಬಿ ಸಿ ಇದೆ, ಇಲ್ಲೂ ಎ ಬಿ ಸಿ ಇದೆ. ಎಸ್, ಈ ರೀತಿ ಹೇಳ್ಬೋದು. ಯಾವಾಗ ಹೇಳ್ಬೋದು? ನೀವು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಹಿಯರ್ ಎ ಆ್ಯಂಡ್ ಬಿ ಆರ್ ಈಕ್ವಲ್, ಎ ಆ್ಯಂಡ್ ಬಿ ಆರ್ ಈಕ್ವಲ್. ಅದಕ್ಕೆ ಹೇಳ್ತೀವಿ ಎ ಆ್ಯಂಡ್ ಬಿ ಈಕ್ವಲ್ ಇದ್ರೆ ನೀವು ಈ ಥರ ಬರಿಬೋದು. ಅಕಸ್ಮಾತ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಯಾವಾಗ ಆಗುತ್ತೆ ಅಂತಂದರೆ ಎ ಈಕ್ವಲ್ಸ್ ಟು ಬಿ ಇದ್ರೆ ಆಗುತ್ತೆ. ದಟ್ಸ್ ವೈ ದಿಸ್ ಇಸ್ ದ ಸ್ಟೇಟ್ಮೆಂಟ್, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಈ 3 ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸಬ್ಸೆಟ್ನಲ್ಲಿ 2 ಡಿಫ್ರೆಂಟ್ ಸಬ್ಸೆಟ್ಸ್ ಇದೆ. ಒಂದು ಪ್ರಾಪರ್ ಸಬ್ಸೆಟ್, ಇನ್ನೊಂದು ಇಂಪ್ರಾಪರ್ ಸಬ್ಸೆಟ್. ವಾಟ್ ಇಟ್ ಈಸ್ ಮೀನ್ಡ್ ಬೈ ಪ್ರಾಪರ್ ಅಂಡ್ ಇಂಪ್ರಾಪರ್ ಸಬ್ಸೆಟ್? ಸಿ, ಪ್ರಾಪರ್ ಸಬ್ಸೆಟ್ ಅಂತ ಯಾವ ಸಬ್ಸೆಟ್ನ ಪ್ರಾಪರ್ ಅಂತ ಹೇಳ್ತೀವಿ ನೋಡಿ. ವೆನ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ವೆನ್ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ, then ಎ ಈಸ್ ಪ್ರಾಪರ್ ಸಬ್ಸೆಟ್. ಎ ಈಸ್ ಪ್ರಾಪರ್ ಸಬ್ಸೆಟ್. ಇದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಸ್ನ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಬಿ ಇಸ್ ಈಕ್ವಲ್ಸ್ ಟು 1 2 3 4 5 ಆ್ಯಂಡ್ ಎ ಇಸ್ ಈಕ್ವಲ್ ಟು 2 3 4. ಇಲ್ಲಿ ಎ ಆ್ಯಂಡ್ ಬಿ ಆರ್ ನಾಟ್ ಈಕ್ವಲ್ ಅಲ್ವಾ, ಈಕ್ವಲ್ ಸೆಟ್ಸ್ ಅಲ್ಲ. ಸೊ ಹಾಗಾಗಿ ಏನಂತ ಹೇಳ್ತೀರಾ? A is not equals to B, but A is a subset of B. A is a subset of B. When A is not equals to B, then A is called proper subset. ಇದು ಎಂಥ ಸಬ್ಸೆಟ್ ಅಂದರೆ ಪ್ರಾಪರ್ ಸಬ್ಸೆಟ್. ಯಾಕೆ ಅಂತಂದರೆ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು ಬಿ. ಆ ಕೇಸಲ್ಲಿ ಬಿನ ಏನಂತ ಕರಿತೀವಿ? ಇದನ್ನ ಸಬ್ಸೆಟ್ ಅಂತ ಕರಿತೀವಿ, ಸ್ಪೆಷಲಿ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ರೈಟ್, ಬಿನ ಏನಂತ ಕರಿತೀವಿ? ಬಿ ಈಸ್ ಕಾಲ್ಡ್ ಸೂಪರ್ ಸೆಟ್. ಬಿ ಈಸ್ ಕಾಲ್ಡ್ ಸೂಪರ್ ಸೆಟ್. ಪ್ರಾಪರ್ ಸಬ್ಸೆಟ್ ಅಂದರೆ ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಆಗಿರಬೇಕು. ಆವಾಗ ಆ ಸಬ್ಸೆಟ್ನ ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ, ಬಿನ ಸೂಪರ್ ಸೆಟ್ ಅಂತ ಕರಿತೀವಿ. ನಾವು ವಾಟ್ ಈಸ್ ಇಂಪ್ರಾಪರ್ ಸಬ್ಸೆಟ್? ಸಿಂಪಲ್, ಎ ಇಸ್ ಸಬ್ಸೆಟ್ ಆಫ್ ಬಿ ವ್ಯಾನ್ ಎ ಇಸ್ ಈಕ್ವಲ್ಸ್ ಟು ಬಿ. ಆವಾಗ ದೆನ್ ಎ ಇಸ್ ಕಾಲ್ಡ್ ಇಂಪ್ರಾಪರ್ ಸಬ್ಸೆಟ್. ಇಂಪ್ರಾಪರ್ subset. For example, see, A is equals to A, B and set B is also A and B ಅಲ್ವಾ. ಸೊ ನೋಡಿ, ಇಲ್ಲಿ ಎನ ನಾವು ಬಿಗೆ ಸಬ್ಸೆಟ್ ಅಂತ ಹೇಳ್ಬೋದು. ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಎಸ್ ಅಲ್ವಾ. ಸೊ ನಾವು ಬಟ್ ಕಂಡೀಷನ್ ನೋಡಿ, ಎ ಈಕ್ವಲ್ಸ್ ಟು ಬಿ ಇದೆ. ಹಾಗಾಗಿ ಎ ಈಸ್ ಕಾಲ್ಡ್ ಇಂಪ್ರಾಪರ್ ಸಬ್ಸೆಟ್. ಇದು ಕೂಡ ಸಬ್ಸೆಟ್ಟೇ, ಬಟ್ ಎಂಥ ಸಬ್ಸೆಟ್ಟು ಅಂತಂತಂದರೆ ಇಂಪ್ರಾಪರ್ ಸಬ್ಸೆಟ್. ಇಂಪ್ರಾಪರ್ ಸಬ್ಸೆಟ್ನ ಪರ್ಟಿಕ್ಯುಲರ್ಲಿ ನೋಡಿ, ಇಲ್ಲೂ ಅಷ್ಟೇ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೆದಿದ್ದೀವಿ, ಇಲ್ಲೂ ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ, ಯಾವುದು ಪ್ರಾಪರ್ ಯಾವುದು ಇಂಪ್ರಾಪರ್ ಅಂತ ಡಿಫ್ರೆನ್ಸ್ ಬೇಕಲ್ವಾ. ಇಂಪ್ರಾಪರ್ ಸಬ್ಸೆಟ್ ಬರೆಯುವಾಗ ಒಂದು ಎಕ್ಸ್ಟ್ರಾ ಲೈನ್ನ ಕೆಳಗಡೆ ಹಾಕ್ತೀವಿ. ಎಕ್ಸಾಕ್ಟ್ಲಿ ಎ ಈಸ್ ಸಬ್ಸೆಟ್ ಆರ್ ಈಕ್ವಲ್ ಸೆಟ್ ಟು ಬಿ ಅಂತಂದರೆ ಎ ಬಿಗೆ ಸಬ್ಸೆಟ್ ಕೂಡ ಆಗಿದೆ, ಎ ಈಕ್ವಲ್ ಕೂಡ ಆಗಿದೆ. ಈ ಥರ ಇದ್ದಾಗ ಎ ಅನ್ನು ನಾವೇನಂತ ಕರಿತೀವಿ? ಇಂಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಸೊ ಅದೇ ಥರ ನೀವಿಲ್ಲಿ ಬಿ ಈಸ್ ಅ ಸಬ್ಸೆಟ್ ಆರ್ ಈಕ್ವಲ್ ಸೆಟ್ ಆಫ್ ಎ ಅಂತಲೂ ನೀವು ಬರೀಬಹುದು ಅಲ್ವಾ. ಸೊ ಹಿಯರ್ ಬಿ ಈಸ್ ಕಾಲ್ಡ್ ಇಂಪ್ರಾಪರ್ ಸಬ್ಸೆಟ್. ಯಾವುದನ್ನ ನೀವು ಸಬ್ಸೆಟ್ ಅಂತ ಕನ್ಸಿಡರ್ ಮಾಡ್ತೀರೋ ಅದನ್ನ ಇಂಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಇದನ್ನು ಸೂಪರ್ ಸೆಟ್ ಅಂತ ಏನು ಸ್ಪೆಷಲ್ ಆಗಿ ಕರೆಯಲ್ಲ, ಇಟ್ ಇಸ್ ಜಸ್ಟ್ ಅ ಸೆಟ್. ಐ ಹೋಪ್ ಪ್ರಾಪರ್ ಸಬ್ಸೆಟ್ ಆ್ಯಂಡ್ ಇಂಪ್ರಾಪರ್ ಸಬ್ಸೆಟ್ ಕ್ಲಿಯರ್ ಆಗಿದೆ. ನೆನ್ಪಿಟ್ಕೊಳ್ಬೇಕಾಗಿರೋದು ಇಷ್ಟೇ. ವೆನ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ದೆನ್ ಸಬ್ಸೆಟ್ ಈಸ್ ಕಾಲ್ಡ್ ಪ್ರಾಪರ್ ಸಬ್ಸೆಟ್. ವೆನ್ ಎ ಈಕ್ವಲ್ಸ್ ಟು ಬಿ, ದೆನ್ ಸಬ್ಸೆಟ್ ಈಸ್ ಕಾಲ್ಡ್ ಇಂಪ್ರಾಪರ್
ಸಬ್ಸೆಟ್. ಆ್ಯಂಡ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇಂಪ್ರಾಪರ್ಗೆ ಎ ಈಸ್ ಅ ಸಬ್ಸೆಟ್ ಆಫ್ ಎ ಅನ್ನೋದು ಕೂಡ improper subset alwa, because a is also equals to a. We can write that a is improper subset. I hope clear ಆಗಿದೆ. ನೋಡಿ example 9. Consider the sets psi a, b and c. Insert the symbol subset or not subset between each of the following pair of sets. ಇಲ್ಲಿ pair of sets ಕೊಟ್ಟಿದ್ದಾರೆ, ಇಲ್ಲಿ ಯಾವುದು ಇನ್ನೊಂದರ ಸಬ್ಸೆಟ್ ಅಂತ ನೀವು ಸಿಂಬಾಲ್ ಯೂಸ್ ಮಾಡಿ ಬರೀತಾ ಹೋಗಬೇಕು. ಸೈ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಇದೆ. ಬಿ ಈಸ್ 159 ಆ್ಯಂಡ್ ಮೋರ್ ಓವರ್ ನಾವು ಒಂದು ಕಂಡೀಷನ್ ಓದಿದ್ದೀವಿ, ಸೈ ಈಸ್ ಅ ಸಬ್ಸೆಟ್ ಆಫ್ ಎನಿ ಸೆಟ್. ಸೊ ಸೈ ಈಸ್ ಸಬ್ಸೆಟ್ ಆಫ್ ಬಿ ಅಂತ ನಾವು ಬರಿಬೋದು. ನಾವು ಎ ಡ್ಯಾಶ್ ಬಿ ಅಂತ ಇದು ಸಬ್ಸೆಟ್ ನಾಟ್ ಅ ಸಬ್ಸೆಟ್ ಚೆಕ್ ಮಾಡಿ. ಎ 1,3 ಬಿ ನಲ್ಲಿ 1,3 ಇದೆಯಾ? ಇಲ್ಲ. 1 ಇದೆ, 3 ಇಲ್ಲ ಅಲ್ವಾ? ಸೊ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಆ್ಯಂಡ್ ನೋಡಿ ಎ ಇಸ್ ಸಬ್ಸೆಟ್ ಆಫ್ ಸಿ ಆಗುತ್ತಾ ಚೆಕ್ ಮಾಡಿ. ಎ ಇಸ್ 1 and 3, ಸಿ ನಲ್ಲಿ 1 and 3 ಇದೆಯಾ? ಎಸ್, 1 ಇದೆ, 3 ಇದೆ. ನಾವು ವಿ ಕ್ಯಾನ್ ಅಗ್ರಿ ದ್ಯಾಟ್ ಎ ಈಸ್ ಸಬ್ಸೆಟ್ ಆಫ್ ಸಿ ಅಂತ ಬರೀಬಹುದು. ಅಂಡ್ ನೆಕ್ಸ್ಟ್ ನೋಡಿ ಬಿ ಡ್ಯಾಶ್ ಸಿ. ಬಿ ಸಿ ನ ಸಬ್ಸೆಟ್ ಆಗುತ್ತಾ? 1, 5, 9 ಅಂತಕ್ಕಂಥ 3 ಎಲಿಮೆಂಟ್ ಇದೆ. ಆ 3 ಎಲಿಮೆಂಟು ಸಿ ನಲ್ಲಿದ್ರೆ ಬಿ ನ ನಾವು ಸಬ್ಸೆಟ್ ಆಫ್ ಸಿ ಅಂತ ಕರಿತೀವಿ. ಇದೆಯಾ? 1, 5, 9 ಇದೆ. ಸೊ ಬಿ ಈಸ್ ಅ ಸಬ್ಸೆಟ್ ಆಫ್ ಸಿ ಅಂತ. Now, next question ನೋಡೋಣ. Let A is equal to AEIOU, B is equal to ABCD. ಎರಡು ಸೆಟ್ ಕೊಟ್ಟಿದ್ದಾರೆ. Is A a subset of B? ನೋಡಿದ್ರೆ ಹೇಳ್ಬೋದು ಎ ಬಿ ನ ಸಬ್ಸೆಟ್ ಹೌದಾ ಅಲ್ವಾ ಅಂತ. ನೋಡಿ ಎ ಬಿ ನ ಸಬ್ಸೆಟ್ ಆಗಬೇಕು ಅಂದ್ರೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಎ ನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ ಬಿ ನಲ್ಲಿ ಇರ್ಬೇಕಲ್ವಾ? ಎ ಮಾತ್ರ ಇದೆ, ಇ ಐ ಓ ಯು ಅಲ್ಲಿ ಇಲ್ಲ. ಸೊ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಸೊ ಸೊಲ್ಯೂಷನ್ ಅಲ್ಲಿ ನಾವು ಏನು ಬರೀತಾ ಇದ್ದೀವಿ? ಫಸ್ಟ್ ಸ್ಟೇಟ್ಮೆಂಟ್ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ವೈ ಅಂತ ಕೇಳಿದ್ದಾರೆ, ಅಂದ್ರೆ ಯು ನೀಡ್ ಟು ಗಿವ್ ದ ರೀಸನ್. ಬಿಕಾಸ್ ಎ ನಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಎಲಿಮೆಂಟ್ ಬಿ ನಲ್ಲಿ ಇಲ್ಲ ಅನ್ನೋದನ್ನ ಬರಿಬೇಕು. ಸೊ ಎ ನಲ್ಲಿರ್ತಕ್ಕಂಥ ಈ ಎಲಿಮೆಂಟ್ ತಗೊಳ್ಳೋಣ. ಎಲಿಮೆಂಟ್ ಇ ಬಿಲಾಂಗ್ಸ್ ಟು ದ ಎ, ಬಟ್ ಇ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಅಲ್ವಾ? ಸಬ್ಸೆಟ್ ಆಗಬೇಕಾಗಿದ್ರೆ ಇಲ್ಲಿದ್ದಿದ್ರೆ ಇಲ್ಲೂ ಇರಬೇಕಾಗಿತ್ತು, ಬಟ್ ಇಲ್ಲಿ ಕೇಸ್ ಹಾಗಿಲ್ಲ, ಇಲ್ಲಿದೆ ಬಟ್ ಇಲ್ಲಿಲ್ಲ. ಹಾಗಾಗಿ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ ಅಂತ. ನೆಕ್ಸ್ಟ್, ಈಸ್ ಬಿ ಅ ಸಬ್ಸೆಟ್ ಆಫ್ ಎ? ಬಿ ಎನ ಸಬ್ಸೆಟ್ ನೋಡಿ, ಅಂದ್ರೆ ಬಿ ಎನ ಸಬ್ಸೆಟ್ ಆಗಬೇಕಾಗಿದ್ರೆ ಡೆಫಿನಿಷನ್ ಪ್ರಕಾರ ಇಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು. ಎ ಬಿ ಸಿ ಡಿ ಇದೆ, ಇಲ್ಲಿ ನೋಡಿ ಎ ಮಾತ್ರ ಇದೆ, ಬಿ ಸಿ ಡಿ ಇಲ್ಲ. ಸೊ ಬಿ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಎ. ರೀಸನ್ ಯಾವ ಥರ ಕೊಡಬೇಕು ನೋಡಿ. ಬಿ ಅನ್ನುವಂಥ ಒಂದು ಎಲಿಮೆಂಟ್ ತಗೊಳ್ಳೋಣ, ಅಥವಾ ಸಿ ಅನ್ನುವಂಥ ಎಲಿಮೆಂಟ್. ಸಿ ಬಿಲಾಂಗ್ಸ್ ಟು ಸೆಟ್ ಬಿ, ಬಟ್ ಸಿ ಇಸ್ ನಾಟ್ ಪ್ರೆಸೆಂಟ್ ಇನ್ ಎ ಅಲ್ವಾ? ಅದಕ್ಕೆ ನಾವು ಅದನ್ನ ಸಬ್ಸೆಟ್ ಅಂದಿಲ್ಲ. ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಎ, ದ್ಯಾಟ್ಸ್ ವೈ ಬಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಎ. ಐ ಹೋಪ್ ಈ ಎರಡು ಎಕ್ಸಾಂಪಲ್ ನಿಮಗೆ ಕ್ಲಿಯರ್ ಆಗಿದೆ. Now, look at the example 11. A very important and a very different example idu. Let A, B and C be 3 sets. ನೋಡಿ A, B and C ಮೂರು ಏನಾಗಿದೆ ಇಲ್ಲಿ? ಸೆಟ್ಸ್ ಆಗಿದೆ. If A belongs to B and B is a subset of C, is it true that A is a subset of C? If not, give an example ಅಂತ ಹೇಳ್ತಾ ಇದ್ದಾರೆ. ಈ ಕ್ವೆಶ್ಚನ್ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ನಮಗೆ ಎರಡು ವಿಷಯಗಳು ಕ್ಲಿಯರ್ ಆಗಿ ಗೊತ್ತಿರಬೇಕು. ಒನ್ ಈಸ್ ಬಿಲಾಂಗ್ಸ್ ಟು ಅಂತ ಯಾವಾಗ ಯೂಸ್ ಮಾಡ್ತೀವಿ, ಆ್ಯಂಡ್ ಸಬ್ಸೆಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಸಬ್ಸೆಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ಅಂತ. ದೀಸ್ ಆರ್ ದ ಸಿಂಬಲ್ಸ್ ಆಫ್ ದೀಸ್ ವರ್ಡ್ಸ್. ಸೊ ನೋಡಿ, ಬಿಲಾಂಗ್ಸ್ ಟು ಅಂತ ಹೇಳಬೇಕಾಗಿದೆ. ಇವಾಗ ನಾನು ಸೆಟ್ ಎ ತಗೊಳ್ತೀನಿ, ದಟ್ ಇಸ್ 1, 2, 3. ನಾವು ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ನಾವು ಸೆಟ್ ಏನಲ್ಲಿದೆ ಅಂತ ಹೇಳಬೇಕಾದ್ರೆ ಬಿಲಾಂಗ್ಸ್ ಟು ಅನ್ನೋ ಸಿಂಬಲ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 1 ಬಿಲಾಂಗ್ಸ್ ಟು ಎ, and 2 belongs to A, 3 belongs to A. Belongs to ಅಂತ ಯಾವಾಗ ಮಾತಾಡ್ತಾ ಇದ್ದೀವಿ? when we are discussing about the element of the set. Element of the set ಅಲ್ವಾ? 1 is element, 2 is element, 3 is element of set A. ಕ್ಲಿಯರ್? ಸೊ ಎಲಿಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಏನು ಮಾಡ್ತಾ ಇದ್ದೀವಿ? ಬಿಲಾಂಗ್ಸ್ ಟು ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸಬ್ಸೆಟ್ ಅಂತ ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ ನೋಡಿ. ಇಫ್ ಎ ಇಸ್ ಈಕ್ವಲ್ಸ್ ಟು 1, 2, 3 and B is equals to 2, 3. Now, B is a subset of A. B is a subset of A. ಈ ಸಿಂಬಲ್ ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ? When we are discussing about two sets, among those two sets, which is a subset of another one. ಎರಡು ಸೆಟ್ಗಳಲ್ಲಿ ಯಾವುದು ಇನ್ನೊಂದು ಸೆಟ್ನ ಸಬ್ಸೆಟ್ ಆಗಿದೆ ಅಂತ ಡಿಸ್ಕಸ್ ಮಾಡುವಾಗ
ನಾವೇನು ಮಾಡ್ತಾ ಇದ್ದೀವಿ, ಸಬ್ಸೆಟ್ ಅನ್ನೋ ಸಿಂಬಲ್ ಯೂಸ್ ಮಾಡ್ತಾ ಇದ್ದೀವಿ. ಸಬ್ಸೆಟ್ ಅನ್ನೋ ಸಿಂಬಲ್ ಯೂಸ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ, ಇದು ಕೂಡ ಒಂದು ಸೆಟ್ ಆಗಿದೆ, ಇದು ಕೂಡ ಒಂದು ಸೆಟ್ ಆಗಿದೆ ಅಲ್ವಾ. ಎರಡು ಸೆಟ್ಟಲ್ಲಿ ಯಾವುದು ಇನ್ನೊಂದರ ಸಬ್ಸೆಟ್ ಅಂತ ಹೇಳುವಾಗ ಈ ಸಬ್ಸೆಟ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ವಿ ಆರ್ ಡಿಸ್ಕಸಿಂಗ್ ಅಬೌಟ್ 2 sets. ಬಟ್ ಬಿಲಾಂಗ್ಸ್ ಟು ಯೂಸ್ ಮಾಡುವಾಗ ನೋಡಿ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎಲಿಮೆಂಟ್ ಆ್ಯಂಡ್ ಸೆಟ್. ಇಲ್ಲಿ ಎರಡೂ ಸೆಟ್ ಆಗಿಲ್ಲ, ಒಂದು ಎಲಿಮೆಂಟ್ ಇದೆ, ಒಂದು ಸೆಟ್ ಇದೆ. ಐ ಹೋಪ್ ನಿಮಗೆ ಡಿಫ್ರೆನ್ಸ್ ಕ್ಲಿಯರ್ ಆಯಿತು ಅಂತ. ಎಕ್ಸಾಕ್ಟ್ಲಿ ಕನ್ಫ್ಯೂಷನ್ ಎಲ್ಲಾಗುತ್ತೆ ನಿಮಗೆ ನೋಡಿ. ಅ ವೆರಿ ಡಿಫ್ರೆಂಟ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ. ಎ ಇಸ್ ಈಕ್ವಲ್ಸ್ ಟು 1 2 3. ಸರಿಯಾಗಿ ನೋಡಿ ಎಲಿಮೆಂಟ್ನ ಯಾವ ಥರ ಬರೆದಿದ್ದೀನಿ ಅಂತ. ನೆಕ್ಸ್ಟ್ ಬಿನ ನೋಡಿ, ಸೆಟ್ 1. ನಾವು ಈಗ ನೀವು ಬಿ ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಹೇಳ್ತಿರೋ, ಬಿ ಬಿಲಾಂಗ್ಸ್ ಟು ಎ ಅಂತ ಹೇಳ್ತಿರೋ? ಯೋಚನೆ ಮಾಡಿ ಆನ್ಸರ್ ಮಾಡಿ. ಬಿನ ನಾವಿಲ್ಲಿ ಬಿಲಾಂಗ್ಸ್ ಟು ಅಂತ ಹಾಕಬೇಕು, ಸಬ್ಸೆಟ್ ಅಂತ ಹಾಕಬೇಕು? ಲುಕ್ ಎಟ್ ಹಿಯರ್, ಬಿ ಅನ್ನೋದು ಒಂದು ಸೆಟ್ ಅಲ್ವಾ. ನೋಡಿ, ಈ ಟೋಟಲ್ ಎಂಟೈರ್ ಸೆಟ್ ಏನಲ್ಲಿದೆ ಅಂದಮೇಲೆ ಸೆಟ್ ಬಿ ಈಸ್ ಅ ಎಲಿಮೆಂಟ್ ಆಫ್ ಎ. ಸೆಟ್ ಬಿ ಈಸ್ ಅ ಎಲಿಮೆಂಟ್ ಆಫ್ ಎ ಅಲ್ವಾ. ಸೊ ಎಲಿಮೆಂಟ್ ಬಗ್ಗೆ ಮಾತಾಡುವಾಗ ಯಾವ ಸಿಂಬಲ್ ಯೂಸ್ ಮಾಡಬೇಕು? ಬಿಲಾಂಗ್ಸ್ ಟು. ಸೊ ಬಿ ಬಿಲಾಂಗ್ಸ್ ಟು ಎ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯಿತು. ಇಫ್ ಇನ್ ಕೇಸ್ ಬಿ ಶುಡ್ ಬಿ ಸಬ್ಸೆಟ್ ಆಫ್ ಎ ಅಂತ ಯಾವಾಗ ಆಗುತ್ತೆ? ಬಿ ಎನ ಸಬ್ಸೆಟ್ ಆಗಬೇಕಂದ್ರೆ ಹೇಗಾಗುತ್ತೆ? ಆವಾಗ ಬಿನ ನಾವು ಯಾವ ಥರ ಬರಿಬೇಕಾಗತ್ತೆ ಅಂತಂದರೆ ನೋಡಿ, ಎ ಇಸ್ ಈಕ್ವಲ್ಸ್ ಟು 1 2 3. ನಾನು ಬಿ ಸೆಟ್ನ ಒಳಗಡೆ ಈ ಎ ಸೆಟ್ನ ಒಂದು ಎಲಿಮೆಂಟ್ ಬರದೆ ಅಂತಂದರೆ ಆವಾಗ ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಒಂದು ಎಲಿಮೆಂಟ್ ಸೆಟ್ ಯಾವಾಗ ಆಗುತ್ತೆ? ಅದಕ್ಕೆ ನಾವು ಕರ್ಲ್ ಬ್ರಾಕೆಟ್ಸಲ್ಲಿ ಇಟ್ಟಾಗ ಅಲ್ವಾ. ಇಲ್ಲೂ ಅಷ್ಟೇ ನೋಡಿ, ಒನ್ ಈಸ್ ಅ ಎಲಿಮೆಂಟ್ ವಿಚ್ ಬಿಲಾಂಗ್ಸ್ ಟು ಎ. ಈ ಒಂದನ್ನೇ ತೊಗೊಂಡ್ಬಿಟ್ಟು ನಾನು ಈ ಒಂದೇ ಎಲಿಮೆಂಟ್ ತೊಗೊಂಡ್ಬಿಟ್ಟು ಸೆಟ್ ಮಾಡ್ತೀನಿ. ಸೆಟ್ ಯಾವ ಥರ ಮಾಡಿದೆ? ಆ ಎಲಿಮೆಂಟ್ನ ಕರ್ಲ್ಡ್ ಬ್ರಾಕೆಟ್ಸಲ್ಲಿ ಬರೆದಾಗ ಸೆಟ್ ಆಯಿತು. ನಾವು ವಿ ಕ್ಯಾನ್ ಸೇ ದ್ಯಾಟ್ ಬಿ ಈಸ್ ಅ ಸಬ್ಸೆಟ್ ಆಫ್ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಬರೆಯೋಣ ನಾವು. 1 ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರಿಬೋದು. ಈಗ ಇದನ್ನ ಬಿಲಾಂಗ್ಸ್ ಟು ಅಂತ ಬರೆಯೋಕ್ಕಾಗಲ್ಲ ಅಲ್ವಾ, ಬಿಕಾಸ್ ಇಟ್ ಇಸ್ ಅ ಸೆಟ್. ನಾವು ಬರೀ ಎಲಿಮೆಂಟ್ ತೊಗೊಂಡ್ರೆ ಬಿಲಾಂಗ್ಸ್ ಟು ಬರಿತಿದ್ವಿ, ಬಟ್ ನಾವು ಆ ಎಲಿಮೆಂಟಿಂದ ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಹೇಗೆ ಕ್ರಿಯೇಟ್ ಮಾಡಿದ್ದೀವಿ? ಕೀಪಿಂಗ್ ದಟ್ ಎಲಿಮೆಂಟ್ ಇನ್ ಕರ್ಲ್ಡ್ ಬ್ರಾಕೆಟ್, ರೈಟ್? ಸೊ ನಾವು ದಿಸ್ ಇಸ್ ಅ ಸೆಟ್. ಸೆಟ್ ಇದ್ದಾಗ ಅದು ಇನ್ನೊಂದು ಸೆಟ್ನ ಸಬ್ಸೆಟ್ ಅಂತ ಯೂಸ್ ಮಾಡಬೇಕಾದ್ರೆ ಈ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ನಾವು ಎಲಿಮೆಂಟ್ ಆಫ್ ಎ ಈಸ್ ರಿಟನ್ ಇನ್ ದ ಕರ್ಲ್ಡ್ ಬ್ರಾಕೆಟ್. So now it is a set. This set is subset of this set. So B is a subset of A. I hope clear ಆಯಿತು ಅಂತ. Here B belongs to A because entire B is an element of B. ಇಲ್ಲಿ ನೋಡಿ, ಎ ಸೆಟ್ನ ಒಂದು ಎಲಿಮೆಂಟ್ ಇಂದ ಸೆಟ್ ಬಿ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಎಲಿಮೆಂಟ್ ತಗೊಂಡಿದ್ದೀವಿ. ಆ ಎಲಿಮೆಂಟ್ ಯಾವುದು? 1 ವಿತ್ ಇನ್ ದ ಕರ್ಲ್ಡ್ ಬ್ರಾಕೆಟ್. ಟೋಟಲ್ 1 ವಿತ್ ಇನ್ ದ ಕರ್ಲ್ಡ್ ಬ್ರಾಕೆಟ್. ಸೊ ಆವಾಗ ಇದನ್ನು ನಾವು ಬಿ ಬಿಲಾಂಗ್ಸ್ ಟು ಎ, ಬಿ ಸಬ್ಸೆಟ್ ಆಫ್ ಎ ಅಂತ ಬರಿಬೋದು. ಯಾವಾಗ? ಎಲಿಮೆಂಟ್ ಆಫ್ ಎ ರಿಟನ್ ಇನ್ ದ ಕರ್ಲ್ಡ್ ಬ್ರಾಕೆಟ್. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್. ಸೊ ನಾವು ಈ ಎಕ್ಸಾಂಪಲ್ನ ನಾವು ನೋಡೋಣ. ನೋಡಿ, ಎ ಬಿ ಆ್ಯಂಡ್ ಸಿ ಬಿ 3 ಸೆಟ್ಸ್. ಎ ಬಿ ಸಿ 3 ಏನಾಗಿದೆ? ಸೆಟ್ಸ್ ಆಗಿದೆ. ಎ ಬಿ ಆ್ಯಂಡ್ ಸಿ. ಸಿ ಹಿಯರ್, ಇಫ್ ಎ ಬಿಲಾಂಗ್ಸ್ ಟು ಬಿ, ಸೆಟ್ ಎ ಬಿಲಾಂಗ್ಸ್ ಟು ಬಿ ಅಂತಂದರೆ ಬಿಲಾಂಗ್ಸ್ ಟು ಯಾವಾಗ ಯೂಸ್ ಮಾಡ್ತೀವಿ? ಜಸ್ಟ್ ಇವಾಗ ಡಿಸ್ಕಸ್ ಮಾಡಿದ್ವಿ, ವೆನ್ ಇಟ್ ಈಸ್ ಅ ಎಲಿಮೆಂಟ್. ಸೊ ಎ ಅನ್ನೋದು ಬಿಲಾಂಗ್ಸ್ ಟು ಬಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಎ ಅನ್ನೋದು ಬಿನ ಎಲಿಮೆಂಟ್ ಆಗಿದೆ ಅಂತ ಅರ್ಥ. ಸೊ ಎನ ನಾನು 1 ಅಂತ ತಗೊಂಡ್ರೆ ಬಿನಲ್ಲಿ ಆ ಎಲಿಮೆಂಟ್ ಇರಬೇಕಾಗತ್ತೆ. ಸೊ 1 ಆ್ಯಂಡ್ 2. ಈಗ ನೋಡಿ, ಎ ಬಿಲಾಂಗ್ಸ್ ಟು ಬಿ ಅಂತ ಹೇಳ್ಬೋದು. ಎಸ್, ಬಿಕಾಸ್ ಎಂಟೈರ್ ಎ ಈಸ್ ಎಲಿಮೆಂಟ್ ಆಫ್ ಬಿ ಅಲ್ವಾ, ರೈಟ್. ಆ್ಯಂಡ್ ಬಿ ಈಸ್ ಸಬ್ಸೆಟ್ ಆಫ್ ಸಿ. ಬಿ ಏನಾಗಿರಬೇಕು? ಸಬ್ಸೆಟ್ ಆಫ್ ಸಿ ಆಗಿರಬೇಕು. ಅಂದರೆ ಇಲ್ಲಿರೋ ಎಲ್ಲ ಎಲಿಮೆಂಟ್ಸು ಸಿನಲ್ಲೂ ಇರಬೇಕು ಅಲ್ವಾ. ಸೊ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಕೂಡ ಬರಿತೀನಿ, ಬಿಕಾಸ್ ಬಿ ಈಸ್ ಅ ಪ್ರಾಪರ್ ಸಬ್ಸೆಟ್ ಆಫ್ ಸಿ ಅಲ್ವಾ. ಸೊ ಬಿ ಆ್ಯಂಡ್ ಸಿ ಈಕ್ವಲ್ ಆಗಿರೋ ಆಗಿಲ್ಲ. ಸೊ ಪ್ರಾಪರ್ ಸಬ್ಸೆಟ್ ಅಂದಾಗ ಸೊ ಎಕ್ಸ್ಟ್ರಾ ಎಲಿಮೆಂಟ್ 3 ಬರ್ದಿದ್ದೀನಿ. ನಾವು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಈ ಥರ ಇದ್ದಾಗ ಅಂತ ಅಲ್ವಾ. ಈ ಥರ ಇದ್ದರೆ ನೋಡಿ, ಎ ಬಿಲಾಂಗ್ಸ್ ಟು ಬಿ ಆ್ಯಂಡ್ ಬಿ ಈಸ್ ಅ ಸಬ್ಸೆಟ್ ಆಫ್ ಸಿ ಹಿಯರ್. ಈಸ್ ಇಟ್ ಟ್ರೂ ದ್ಯಾಟ್ ಎ ಈಸ್ ಅ ಸಬ್ಸೆಟ್ ಆಫ್ ಸಿ? ನೋಡಿ, ಎ ಸಿನ ಸಬ್ಸೆಟ್ ಆಗುತ್ತಾ? ಸರಿಯಾಗಿ ಯೋಚನೆ ಮಾಡಿ, ಎ ಸಿನ ಸಬ್ಸೆಟ್ ಆಗುತ್ತಾ? ಎ ಆ್ಯಂಡ್ ಸಿ, ಎ ಸಿನ ಸಬ್ಸೆಟ್ ಆಗಬೇಕಾಗಿದ್ರೆ ಎ ಮತ್ತು ಸಿ ಎರಡೂ ಕೂಡ ಏನಾಗಿರಬೇಕಾಗಿತ್ತು? ಸೆಟ್ ಆಗಿರಬೇಕಾಗಿತ್ತು. ಬಟ್ ನೀವು ಎ ನೋಡಿದಾಗ ಎ
ಸಿ ಜೊತೆ ಕಂಪೇರ್ ಮಾಡಿದಾಗ ಎ ಈಸ್ ಅ ಎಲಿಮೆಂಟ್ ಆಫ್ ಸಿ. ಎಲಿಮೆಂಟ್ ಆಫ್ ಸಿ, ಎಲಿಮೆಂಟ್ ಇದ್ದಾಗ ಬಿಲಾಂಗ್ಸ್ ಟು ಅಂತ ಬರಿತೀವಿ ಹೊರತು ಸಬ್ಸೆಟ್ ಅಂತ ಬರೆಯೋಕ್ಕಾಗಲ್ಲ. ಸೊ ಸೊ ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ. ಎ ಈಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ. ಇನ್ ಫ್ಯಾಕ್ಟ್ ಎ ಬಿಲಾಂಗ್ಸ್ ಟು ಸಿ. ಎ ಬಿಲಾಂಗ್ಸ್ ಟು ಸಿ ಬಿಕಾಸ್ ಎ ಅನ್ನೋದು ಎಂಟೈರ್ಲಿ ಎಲಿಮೆಂಟ್ ಆಫ್ ಸಿ. ಸೊ ಎಲಿಮೆಂಟ್ ಇದ್ದಾಗ ಬಿಲಾಂಗ್ಸ್ ಟು ಅಂತ ಯೂಸ್ ಮಾಡ್ತೀವಿ, ಸಬ್ಸೆಟ್ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಸೊ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಸೊ ಎ ಈಸ್ ನಾಟ್ ಸಬ್ಸೆಟ್ ಆಫ್ ಸಿ. ಐ ಹೋಪ್ ಕ್ಲಿಯರ್. ಇದು ಎ ಸಬ್ಸೆಟ್ ಆಫ್ ಸಿ ಆಗಬೇಕಾಗಿದ್ರೆ ಏನು ಮಾಡ್ತೀವಿ? ಸೊ ಎ ಕೂಡ ಒಂದು ಸೆಟ್ ಆಗಿರಬೇಕು. ಸೊ ಸಿನ ಎಲಿಮೆಂಟ್ ಒಂದನ್ನು ತಗೊಂಡ್ಬಿಟ್ಟು, ಸಿನ ಎಲಿಮೆಂಟ್ ನಾನು ಯಾವ್ದು ತಗೊಳ್ತೀನಿ? ಫಸ್ಟ್ ಎಲಿಮೆಂಟ್ ತಗೊಳ್ತಾ ಇದ್ದೀನಿ, 1 ಅಂತಕ್ಕಂಥ ಕರ್ಲ್ಡ್ ಬ್ರಾಕೆಟ್ ಅಲ್ಲಿರುವಂಥ 1 ಅಂತಕ್ಕಂಥ ಈ ಟೋಟಲ್ ಫಸ್ಟ್ ಎಲಿಮೆಂಟ್ನ ತಗೊಂಡಿದ್ದೀನಿ. ಸೊ ಈ ಎಲಿಮೆಂಟು ಎಗೇನ್ ಸೆಟ್ ಆಗಬೇಕಾದ್ರೆ ಕರ್ಲ್ಡ್ ಬ್ರಾಕೆಟಲ್ಲಿ ಬರೀಬೇಕು. ಈ ಥರ ಬರ್ದಿದ್ರೆ ಆವಾಗ ಎ ಏನಾಗ್ತಿತ್ತು ಅಂತಂದರೆ ಸಿನ ಸಬ್ಸೆಟ್ ಆಗ್ತಿತ್ತು. ನಾವು ಎ ಈಸ್ ಸಬ್ಸೆಟ್ ಆಫ್ ಸಿ. ಬಟ್ ಕ್ವಶನಲ್ಲಿ ಹಾಗಿಲ್ಲ. ಎ ನೋಡಿ ಸಿಂಪಲ್ 1 ಅಲ್ವಾ? ಸೊ ಅಗೇನ್ ಇದಕ್ಕೆ ಇನ್ನೂ ಒಂದು ಕರ್ಲ್ಡ್ ಬ್ರಾಕೆಟ್ ಇಲ್ಲ. ಸೊ ಟೋಟಲ್ ಎ ಈಸ್ ಎಲಿಮೆಂಟ್ ಆಫ್ ಸಿ ಆಗಿರೋದ್ರಿಂದ ಸಬ್ಸೆಟ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಬರ್ತಿದ್ದೀವಿ ಇನ್ಫ್ಯಾಕ್ಟ್ ಎ ಬಿಲಾಂಗ್ಸ್ ಟು ಸಿ ಬಿಕಾಸ್ ಎ ಈಸ್ ಎಲಿಮೆಂಟ್ ಆಫ್ ಸಿ. ಸೊ ಇಟ್ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ. ಇದು ಸಬ್ಸೆಟ್ ಆಗಬೇಕಾಗಿದ್ರೆ ಸಿ ಕಂಪೇರ್ ಮಾಡಿದಾಗ ಇದು ಕೂಡ ಒಂದು ಸೆಟ್ ಆಗಿರಬೇಕಾಗಿತ್ತು. ಬಟ್ ಇಲ್ಲಿ ಸೆಟ್ ಆಗಿಲ್ಲ, ಎಲಿಮೆಂಟ್ ಆಗಿದೆ. ಐ ಹೋಪ್ ನಿಮ್ಗೆ ಈ ಕ್ವಶನ್ ಕ್ಲಿಯರ್ ಆಗಿದೆ ಅಂತ. ಅನದರ್ ಒಂದು ಕಾನ್ಸೆಪ್ಟ್ ನೋಡೋಣ. ಸಬ್ಸೆಟ್ಸ್ ಆಫ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸಲ್ಲಿ ಎಷ್ಟು ಡಿಫ್ರೆಂಟ್ ಸಬ್ಸೆಟ್ಸ್ನ ನಾವು ನೋಡಬಹುದು ಅಂತ. ಸೊ ಫಸ್ಟ್ ಥಿಂಗ್, ನಿಮಗೆ ರಿಯಲ್ ನಂಬರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು ಆ್ಯಂಡ್ ಅನದರ್ ಟೈಪ್ ಆಫ್ ನಂಬರ್ಸ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿರಬೇಕು. ಇಫ್ ಯು ಆರ್ ನಾಟ್ ಕ್ಲಿಯರ್ ವಿತ್ ದ ಟೈಪ್ ಆಫ್ ನಂಬರ್ಸ್, ಲೋವರ್ ಕ್ಲಾಸಸ್ಗೆ ಹೋಗಿ ಟೆಕ್ಸ್ಟ್ ಬುಕ್ಸ್ನ ದಯವಿಟ್ಟು ರೆಫರ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಥಿಂಗ್ ನೋಡ್ತಾ ಬರೋಣ. ರಿಯಲ್ ನಂಬರ್ಸ್ ಅಂತಂದರೆ ನಮಗೆ 2 ಟೈಪ್ಸ್ ಆಫ್ ನಂಬರ್ಸ್ ಇರುತ್ತೆ ಅದರಲ್ಲಿ. That is rational numbers and irrational numbers. Simple. Rational and irrational numbers. Irrational numbers. Rational ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, which can be expressible in the p by q form where q is not equals to 0. Irrational numbers ಅಂದರೆ which cannot be expressible in the form of p by q. Right? ಸೊ ಫಾರ್ ಎಕ್ಸಾಂಪಲ್ ಇರ್ಯಾಷನಲ್ ನಂಬರ್ಗೆ ನೀವು ನೋಡ್ತೀರಾ √3, √5, √7, ಪೈ. ಇದನ್ನ ಇಂಟೀಜರ್ಸ್ ಅಂತಾನೂ ಕರೆಯಲ್ಲ, ಅದರ್ವೈಸ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್ ಅಂತಾನೂ ಕರೆಯಲ್ಲ. ದೀಸ್ ಆರ್ ಇರ್ಯಾಷನಲ್ ನಂಬರ್ಸ್ ಬಿಕಾಸ್ ದೀಸ್ ಕ್ಯಾನ್ ನಾಟ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ. ರ್ಯಾಷನಲ್ ನಂಬರ್ಸ್ ಅಂತಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರಿಬೋದು. ಸೊ ರ್ಯಾಷನಲ್, ಓಕೆ, ಫಸ್ಟ್ ಥಿಂಗ್ ನೋಡಿ, ಹೋಲ್ ನಂಬರ್ಸ್ನ ನಾವು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರಿಬೋದು. ಆ ಹೋಲ್ ನಂಬರ್ಸ್ ಅಂದರೆ 0, 1, 2, 3. ಎಸ್, ಇದೆಲ್ಲನೂ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರಿಬೋದು. ಡಿನಾಮಿನೇಟ್ರಲ್ಲಿ 1 ಬರೆದ್ರೆ ಮುಗೀತು. ಸೊ ದಿಸ್ ಇಸ್ ಹೋಲ್ ನಂಬರ್ಸ್ ಕಮ್ಸ್ ಅಂಡರ್ ದ ರ್ಯಾಷನಲ್ ನಂಬರ್ಸ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನ್ಯಾಚುರಲ್ ನಂಬರ್ಸ್ ಕೂಡ 1, 2, 3, 4, ರೈಟ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ integers +1, 0, -1, -5. Every integer can be written in the form of p by q. So whole number, natural numbers and integers comes under the rational number. ಅಂದರೆ ನೀವೇನಂತ ಹೇಳ್ಬೋದು, ನ್ಯಾಚುರಲ್ ನಂಬರ್ ಈಸ್ ಅ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್ ಅಲ್ವಾ, ಆ್ಯಂಡ್ ಹೋಲ್ ನಂಬರ್ಸ್ ಆರ್ ದ ಸಬ್ಸೆಟ್ ಆಫ್ ಇಂಟೀಜರ್ಸ್. ಓಕೆ, ಇಂಟೀಜರ್ಸ್ ಆರ್ ದ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್. ರ್ಯಾಷನಲ್ ನಂಬರ್ಸ್ನ ಕ್ಯೂ ಇಂದ ಮೆನ್ಷನ್ ಮಾಡ್ತೀವಿ, ಇರ್ಯಾಷನಲ್ ನಂಬರ್ಸ್ನ ಟಿ ಇಂದ ಮೆನ್ಷನ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಆರ್ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್, ಹೋಲ್ ನಂಬರ್ಸ್ ಆರ್ ಸಬ್ಸೆಟ್ ಆಫ್ ಇಂಟೀಜರ್ಸ್, ಇಂಟೀಜರ್ಸ್ ಆರ್ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ರ್ಯಾಷನಲ್ ನಂಬರ್ಸ್ ಆರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ನೋಡಿ, ರಿಯಲ್ ನಂಬರ್ಗೆ ಸಬ್ಸೆಟ್ ಯಾವ್ಯಾವ್ದಿದೆ? ರ್ಯಾಷನಲ್ ನಂಬರ್ ಇದೆ, ಇಂಟೀಜರ್ ಇದೆ, ಹೋಲ್ ನಂಬರ್ಸ್ ಇದೆ, ನ್ಯಾಚುರಲ್ ನಂಬರ್ಸ್ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಟಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ನ್ಯಾಚುರಲ್ ನಂಬರ್. ಅಂದರೆ ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಲೆಟ್ಸ್ ಸಿ ದ ಒನ್ ಮೋರ್ ಟಾಪಿಕ್, ಇಂಟರ್ವಲ್ಸ್ ಆಸ್ ಸಬ್ಸೆಟ್ ಆಫ್ ಆರ್. ಫಸ್ಟ್ ಥಿಂಗ್ ನೋಡಿ, ಇಂಟರ್ವಲ್ಸ್ ಅನ್ನೋ ವರ್ಡ್ನ ನಾವೆಲ್ಲಿ ಕೇಳ್ತೀವಿ? ಫಾರ್ ಎಕ್ಸಾಂಪಲ್ ಮೂವೀಸಲ್ಲಿ 2 ಸೆಷನ್ಸ್ ಮಧ್ಯೆ ಇರ್ತಕ್ಕಂಥ ಟೈಮ್ ಗ್ಯಾಪ್ ಅಲ್ವಾ? ನಿಮ್ಮ ಸ್ಕೂಲ್ಗಳಲ್ಲೂ ಅಷ್ಟೇ 2 ಸೆಷನ್ಸ್ ಮಧ್ಯೆ ಇರ್ತಕ್ಕಂಥ ಟೈಮ್ ಗ್ಯಾಪ್. ಇಂಟರ್ವಲ್ ಮೀನ್ಸ್ ಇಟ್ ಲೈಸ್ ಬಿಟ್ವೀನ್ ಸಮಥಿಂಗ್ 2 ಥಿಂಗ್ಸ್, ಬೇರೆ ಎರಡರ ಮಧ್ಯೆ ಇರ್ತಕ್ಕಂಥದ್ದು ಅಂತ. ಆ್ಯಂಡ್ ನಾವು
ಸಬ್ಸೆಟ್ ಆಫ್ ಆರ್. ಫಸ್ಟ್ ಥಿಂಗ್, ಆರ್ ಅಂದರೆ ರಿಯಲ್ ನಂಬರ್ಸ್. ಇಲ್ಲಿ ರಿಯಲ್ ನಂಬರ್ಸ್ನ ನಂಬರ್ ಲೈನ್ ಮೇಲೆ ಹಾಕಿದ್ರೆ ಈ ಕಡೆ ಪ್ಲಸ್ ಇನ್ಫಿನಿಟಿ, ಈ ಕಡೆ ಮೈನಸ್ ಇನ್ಫಿನಿಟಿ, ಹಿಯರ್ ವಿ ಹ್ಯಾವ್ ಅ 0. ಸೊ ರಿಯಲ್ ನಂಬರ್ಸ್ ಅಂದರೆ ಇನ್ಫೈನೈಟ್ ನಂಬರ್ಸ್ ಇದೆ. ಸೊ ವಿ ಕೆನಾಟ್ ರೈಟ್ ದಮ್ ಇನ್ ದ ರೋಸ್ಟರ್ ಫಾರ್ಮ್. ಕಾಮ ಹಾಕ್ಬಿಟ್ಟು ಸಪ್ರೇಟ್ ಮಾಡೋಕ್ಕಾಗಲ್ಲ. 1 2 3 4 ಅಂತ ಬರ್ಕೊಂಡ್ರೆ ಎಲ್ಲಿವರೆಗೂ ಬರ್ಕೊಂಡು ಹೋಗ್ತೀರಾ? -1 -2 -3 ಅಂತ ಎಲ್ಲಿವರೆಗೂ ಬರ್ಕೊಂಡು ಹೋಗ್ತೀರಾ? ಸೊ ವಿ ಕ್ಯಾನ್ ನಾಟ್ ರೈಟ್ ದ ರಿಯಲ್ ನಂಬರ್ಸ್ ಇನ್ ದ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮಲ್ಲಿ ಬರೆಯೋದಕ್ಕೆ ಬರಲ್ಲ ಅಂದರೆ ಸಬ್ಸೆಟ್ ಯಾವ ಥರ ತೊಗೊಳ್ತೀವಿ? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಆವಾಗ ನಾನು ಏನು ಮಾಡ್ತೀನಿ, ಸಬ್ಸೆಟ್ ತೊಗೊಳ್ಬೇಕು ಅಂದರೆ ಸಬ್ಸೆಟ್ ಇಸ್ ಅ ಪೀಸ್ ಆರ್ ಪಾರ್ಟ್. ಸೊ ಟೋಟಲ್ ಎಂಟೈರ್ ನಂಬರ್ ಲೈನ್ ಈಸ್ ಅ ರಿಯಲ್ ನಂಬರ್ ಲೈನ್ ಅಲ್ವಾ? ಎಲ್ಲ ರಿಯಲ್ ನಂಬರ್ ಈ ಲೈನ್ ಮೇಲಿರುತ್ತೆ. ಸೊ ನಾನು ಇಲ್ಲಿ ಈ ಸ್ಮಾಲ್ ಪಾರ್ಟ್ನ ಕಟ್ ಮಾಡ್ತೀನಿ. ದಿಸ್ ಸ್ಮಾಲ್ ಪಾರ್ಟ್ ಈಸ್ 1 and 2. ಈ ಸ್ಮಾಲ್ ಪಾರ್ಟ್ 1 and 2 ಮಧ್ಯೆ ಇರ್ತಕ್ಕಂಥ ವ್ಯಾಲ್ಯೂಸ್ನ ನಾನು ಸೆಟ್ಟಲ್ಲಿ ತೊಗೊಂಡ್ರೆ ಇದನ್ನು ನಾನು ಏನಂತ ಹೇಳ್ತೀನಿ, ದಿಸ್ ಪಾರ್ಟ್ ಈಸ್ ಇಂಟರ್ವಲ್. ಬಿಕಾಸ್ ಇದು ಈ ಕಡೆ ಒಂದು ಸೆಷನ್ ಮತ್ತು ಈ ಕಡೆ ಒಂದು ಸೆಷನ್ ಮಧ್ಯದಲ್ಲಿದೆ, ಕಟ್ ಮಾಡಿ ತೆಗಿತಾ ಇದ್ದೀವಿ. ದಿಸ್ ಇಸ್ ಕಾಲ್ಡ್ ಇಂಟರ್ವಲ್ ಅಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಐ ಟೇಕ್ a is equal to 1.1 1.2 so on 1.9 ಅಲ್ವಾ? ಸೊ ಈ ಸೆಟ್ ಎನ ನಾನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದ್ರೆ ಯಾವ ಥರ ಬರಿತೀನಿ? ಲುಕ್ ಎಟ್ ಹಿಯರ್, a is equal to x such that x belongs to r. These are real numbers. ಇಷ್ಟೇ ಬರೆದ್ರೆ ನನ್ನ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಈ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗುತ್ತಾ? ರಿಯಲ್ ನಂಬರ್ಸ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ತೊಗೊಳ್ತೀವಿ? ವ್ಯಾಲ್ಯೂ ಆಫ್ ಎಕ್ಸ್ನ ಎಲ್ಲಿಂದ ಎಲ್ಲಿವರೆಗೂ ತೊಗೊಳ್ತೀವಿ? ಸೊ ಪರ್ಟಿಕ್ಯುಲರ್ಲಿ ವ್ಯಾಲ್ಯೂ ಆಫ್ ಎಕ್ಸ್ನ ಮೆನ್ಷನ್ ಮಾಡೋದಕ್ಕೆ ನಾವು ಇನ್ನೂ ಒಂದು ಸ್ಟೇಟ್ಮೆಂಟ್ನ ಬರಿತೀವಿ. ದಟ್ ಈಸ್ ಎಕ್ಸ್ ಲೆಸ್ ದ್ಯಾನ್ 2 ಗ್ರೇಟರ್ ದ್ಯಾನ್ 1. ಇವಾಗ ನಾವು ಹೇಳ್ಬೋದು ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 1.1 1.2 1.9 ಅಂತ ಅಲ್ವಾ? ಇದನ್ನು ಇಂಟರ್ವಲ್ಸ್ ಫಾರ್ಮಲ್ಲಿ ಯಾವ ಥರ ಬರಿಬೇಕು ನೋಡಿ. x belongs to 1, 2. ಬ್ರ್ಯಾಕೆಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ರೌಂಡ್ ಬ್ರ್ಯಾಕೆಟ್ಸ್. ದಟ್ ಮೀನ್ಸ್ ನೋಡಿ, ಇಲ್ಲಿ ಈ ಸೆಟ್ಟಲ್ಲಿ x ಬಿಲಾಂಗ್ಸ್ ಟು 1, 2 ಅಂದರೆ 1 ಕೂಡ ವ್ಯಾಲ್ಯೂ ಆಫ್ ಎಕ್ಸ್ ಆಗಿದೆಯಾ? ನೋಡಿ, ಆಗಿದೆಯಾ? ಇಲ್ಲ. 2 ವ್ಯಾಲ್ಯೂ ಆಫ್ ಎಕ್ಸ್ ಆಗಿದೆಯಾ? ಇಲ್ಲ ಅಲ್ವಾ? ಅದಕ್ಕೆ ನಾವು ಇಲ್ಲಿ ಬರೆದಿದ್ದೀವಿ ಎಕ್ಸ್ ಇಸ್ ಲೆಸ್ ದೆನ್ 2 ಆಗಿಲ್ಲ, ಲೆಸ್ ದೆನ್ 2. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1 ಗಿಂತ ಗ್ರೇಟರ್ ವ್ಯಾಲ್ಯೂ ಇದೆ, 1 ಆಗಿಲ್ಲ. ಸೊ ದಿಸ್ ರೌಂಡ್ ಬ್ರ್ಯಾಕೆಟ್ ಎಕ್ಸ್ಪ್ಲೇನ್ಸ್ ಅಸ್. ಈ ರೌಂಡ್ ಬ್ರ್ಯಾಕೆಟ್ ನಮ್ಗೆ ಏನು ಹೇಳುತ್ತೆ ಅಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಲೈಸ್ ಬಿಟ್ವೀನ್ 1 and 2, ಬಟ್ 1 and 2ನ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಇನ್ಕ್ಲೂಡಿಂಗ್ 1 and 2. ಅಂದರೆ 1 and 2ನೂ ಕೂಡ ನಾವು ವ್ಯಾಲ್ಯೂ ಆಫ್ ಎಕ್ಸ್ ಅಂತ ತಗೊಳ್ತಾ ಇಲ್ಲ. ಇದನ್ನು ಯಾರು ಹೇಳ್ತಾರೆ? ದಿಸ್ ಬ್ರ್ಯಾಕೆಟ್ ಎಕ್ಸ್ಪ್ಲೇನ್ಸ್ ಅಸ್. ನೆಕ್ಸ್ಟ್ ಇದನ್ನು ನಂಬರ್ ಲೈನ್ ಮೇಲೆ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ 0 ಆ್ಯಂಡ್ ಹಿಯರ್ ಇಟ್ ಇಸ್ 1 ಆ್ಯಂಡ್ ಹಿಯರ್ ಇಟ್ ಇಸ್ 2. ನಾವು 1 ಮತ್ತು 2 ಮಧ್ಯದಲ್ಲಿರೋ ಎಲ್ಲ ವ್ಯಾಲ್ಯೂಸ್ನೂ ಎಕ್ಸ್ಗೆ ತಗೊಳ್ತಾ ಇದ್ದೀವಿ ಅಲ್ವಾ? ಬಟ್ 1ನ ತೊಗೊಂಡಿದ್ದೀವಾ? ತೊಗೊಂಡಿಲ್ಲ. ನಾನು ಅದಕ್ಕೆ ಅದ್ರ ಮೇಲೆ ಒಂದು ರೌಂಡ್ನ ಹಾಕ್ತೀನಿ, ವಿಚ್ ಇಸ್ 2. ಈ ಥರ ಓಪನ್ ಸರ್ಕಲ್ ಅಂತ ಕರಿತೀವಿ. ಓಪನ್ ಸರ್ಕಲ್ ಹಾಕಿದಾಗ ಯಾವ ಪಾಯಿಂಟ್ ಮೇಲೆ ಓಪನ್ ಸರ್ಕಲ್ ಹಾಕಿದ್ದೀವೋ ಆ ಪಾಯಿಂಟ್ನ ನಾವು ಬಿಟ್ಟಿದ್ದೀವಿ ಅಂತ ಅರ್ಥ. ಇಲ್ಲಿ 1 ಮೇಲೆ ಹಾಕಿದ್ದೀನಿ, ಸೊ 1ನ ನಾವು ಬಿಟ್ಟಿದ್ದೀವಿ, ಅದರ ನೆಕ್ಸ್ಟ್ ವ್ಯಾಲ್ಯೂ ತೊಗೊಂಡಿದ್ದೀವಿ. ಡಾರ್ಕ್ ಮಾಡಿದ್ದೀನಲ್ವಾ, ಆ ಪ್ಲೇಸಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ನಾವು ತೊಗೊಂಡಿದ್ದೀವಿ. 2 ಮೇಲೆ ಒಂದು ಓಪನ್ ಸರ್ಕಲ್ ಹಾಕಿದ್ದೀನಿ ಅಂದರೆ 2ನ ಬಿಟ್ಟಿದ್ದೀವಿ, ಅದ್ರ ಹಿಂದುಗಡೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ನ ತೊಗೊಂಡಿದ್ದೀವಿ. ಸೊ ಎಕ್ಸ್ ಲೈಸ್ ಬಿಟ್ವೀನ್ 1 and 2 ಅಂತ. ಆ್ಯಂಡ್ ನೆಕ್ಸ್ಟ್ ಇನ್ನು ನೋಡಿ, ಈ ಸೆಟ್ ಏನಲ್ಲಿ ನಾನು ಇಫ್ ಇನ್ ಕೇಸ್ ಐ ಕನ್ಸಿಡರ್ 1 and 2 ಈವನ್, ಆವಾಗ ಯಾವ ಥರ ಬರಿಬೋದು? 1 ಮತ್ತು 2ನ ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಆ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಯಾವ ಥರ ಬರಿತೀವಿ? a is equals to x such that x belongs to r. ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾವು 1 and 2ನೂ ತೊಗೊಂಡಿದ್ದೀವಿ, ಅದ್ರ ಮಧ್ಯೆ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸು ತೊಗೊಂಡಿದ್ದೀವಿ. ಆವಾಗ ನಾನು ಬರಿತೀನಿ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2. ಈ ಸಿಂಬೋಲ್ ಏನಂತ ಹೇಳುತ್ತೆ? ಲೈನು ಲೆಸ್ ದೆನ್ ಆರ್ ಈಕ್ವಲ್. ಲೆಸ್ ದೆನ್ ವ್ಯಾಲ್ಯೂಸು ಇರುತ್ತೆ, ಅದು ಈ 2ಗೆ ಈಕ್ವಲ್ ಇರೋ ವ್ಯಾಲ್ಯೂಸು ಇರುತ್ತೆ, ಅದಕ್ಕೆ 2 ತೊಗೊಂಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂದರೆ ಗ್ರೇಟರ್ ದ್ಯಾನ್ 1 ಇರುತ್ತೆ ಆ್ಯಂಡ್ 1 ಕೂಡ ಇರುತ್ತೆ, ಅದಕ್ಕೆ ಈಕ್ವಲ್ಸ್ ಅಂತ ಬರೆದಿದ್ದೀವಿ ಅಲ್ವಾ? ನಾವು ಇದನ್ನು ಯಾವ ಥರ ಬರಿತೀವಿ ಇಂಟರ್ವಲ್ಸ್ ಅಂತಂದರೆ ಎಕ್ಸ್ ಬಿಲಾಂಗ್ಸ್ ಟು ಸ್ಕ್ವಯರ್ ಬ್ರ್ಯಾಕೆಟ್ 1, 2. ಸ್ಕ್ವಯರ್ ಬ್ರ್ಯಾಕೆಟ್ ನಮ್ಗೆ ಏನು ಹೇಳುತ್ತೆ ಅಂದರೆ ವಿ ಆರ್ ಇನ್ಕ್ಲೂಡಿಂಗ್ ದೀಸ್ 2 ಎಂಡ್ ಪಾಯಿಂಟ್ಸ್. ಇಲ್ಲಿ ನೋಡಿ ರೌಂಡ್ ಬ್ರ್ಯಾಕೆಟಲ್ಲಿ ವಿ ಆರ್ ಎಕ್ಸ್ಕ್ಲೂಡಿಂಗ್ ದೀಸ್ 2 ಎಂಡ್ ಪಾಯಿಂಟ್ಸ್. ಇದು ಈ ಕಡೆ ಎಂಡ್ ಆಗಿದೆ, ಈ ಪಾಯಿಂಟ್ ಆ ಕಡೆ ಎಂಡ್ ಪಾಯಿಂಟ್ ಆಗಿದೆ ಅಲ್ವಾ? ವಿ ಆರ್ ಎಕ್ಸ್ಕ್ಲೂಡಿಂಗ್ ದೀಸ್ 2 ಎಂಡ್ ಪಾಯಿಂಟ್ಸ್,
ಬಟ್ ಹಿಯರ್ ಸ್ಕ್ವಯರ್ ಬ್ರಾಕೆಟ್ ಹಾಕ್ತಾ ಇದ್ದೀವಿ ಅಂದರೆ ವಿ ಆರ್ ಇನ್ಕ್ಲೂಡಿಂಗ್ ದ ಎಂಡ್ ಪಾಯಿಂಟ್ಸ್. ಅಂದರೆ ಎಕ್ಸ್ ವ್ಯಾಲ್ಯೂ 1 ಕೂಡ ಆಗಿರುತ್ತೆ, 2 ಕೂಡ ಆಗಿರುತ್ತೆ, ಮತ್ತು ಅದರ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಕೂಡ ಎಕ್ಸ್ಗೆ ವ್ಯಾಲ್ಯೂ ಆಗಿರುತ್ತೆ. ಇದನ್ನು ನಂಬರ್ ಲೈನ್ ಮೇಲೆ ನಾವು ಯಾವ ಥರ ಹಾಕ್ತೀವಿ? ಸಿ ಹಿಯರ್. ಸೊ ಹಿಯರ್ ಇಟ್ ಇಸ್ 1, ಹಿಯರ್ ಇಟ್ ಇಸ್ 2. ಸೊ ಡಾರ್ಕ್ ಅಂತೂ ನಾನು 1 ಮತ್ತು 2 ಮಧ್ಯದಲ್ಲಿ ಇರ್ತಕ್ಕಂಥ ಲೈನ್ನ ಮಾಡ್ತೀನಿ, ಬಿಕಾಸ್ ವಿ ಆರ್ ಟೇಕಿಂಗ್ ದ ವ್ಯಾಲ್ಯೂಸ್ ಇನ್ ಬಿಟ್ವೀನ್. ಆ್ಯಂಡ್ ಇಲ್ಲಿ 1 ಕೂಡ ತೊಗೊಳ್ತಾ ಇದ್ದೀವಿ ಅಲ್ವಾ, ಆವಾಗ ಇದನ್ನು ನಾವು ಡಾರ್ಕ್ ಸರ್ಕಲ್ ಮಾಡಬೇಕು. ಅಂದರೆ ಓಪನ್ ಸರ್ಕಲ್ ಅಲ್ಲ, ಡಾರ್ಕ್ ಸರ್ಕಲ್. ಡಾರ್ಕ್ ಸರ್ಕಲ್ ಮಾಡ್ತಾ ಇದ್ದೀವಿ ಅಂದರೆ ಈ ಎಂಡ್ ಪಾಯಿಂಟ್ಸ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಪನ್ ಸರ್ಕಲ್ ಮಾಡ್ತಾ ಇದ್ದೀವಿ ಅಂದರೆ ಎಂಡ್ ಪಾಯಿಂಟ್ಸ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಿಯರ್ ಎಂಡ್ ಪಾಯಿಂಟ್ಸ್ ಆರ್ ಎಕ್ಸ್ಕ್ಲೂಡೆಡ್. End points are excluded. Here end points are included. End points are included. Important thing. ನೆನ್ಪಿಟ್ಟು, ಇನ್ಕ್ಲೂಡೆಡ್ ಇದ್ದಾಗ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ತೀವಿ, ಎಕ್ಸ್ಕ್ಲೂಡೆಡ್ ಇದ್ದಾಗ ರೌಂಡ್ ಬ್ರಾಕೆಟ್ ಯೂಸ್ ಮಾಡ್ತೀವಿ. ಸೊ ದಿಸ್ ಫಸ್ಟ್ ಇಂಟರ್ವಲ್ ಈಸ್ ಕಾಲ್ಡ್ ಓಪನ್ ಇಂಟರ್ವಲ್. Open interval, because here 1 and 2 are excluded, so it is open interval. Square bracket use ಮಾಡಿದಾಗ this second type of interval is called closed interval, because ಎರಡು ಎಂಡ್ ಪಾಯಿಂಟ್ಸ್ನ ನಾವು ಒಳಗಡೆ ಸೇರಿಸ್ಕೊತಾ ಇದ್ದೀವಿ ನಮ್ಮ ಸೆಟ್ಟಲ್ಲಿ. ಸೊ ಇಟ್ ಇಸ್ ಕ್ಲೋಸ್ಡ್. ಐ ಹೋಪ್ ನಿಮಗೆ ಈ ಎರಡು ಕ್ಲಿಯರ್ ಆಯಿತು ಅಂತ. ನಾವು ನೆಕ್ಸ್ಟ್ ಇನ್ನೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಏನು? ಈ ಸೆಟ್ಟಲ್ಲಿ ನಾನು 1 ಮತ್ತು 2 ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ ಕನ್ಸಿಡರ್ ಮಾಡ್ತೀನಿ, ಆ್ಯಂಡ್ 1 ಕನ್ಸಿಡರ್ ಮಾಡ್ತೀನಿ, ಬಟ್ 2 ಕನ್ಸಿಡರ್ ಮಾಡಲ್ಲ, 2ನ ನಾನು ತೊಗೊಳ್ಳಲ್ಲ. ಆವಾಗ ಈ ಸೆಟ್ನ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಯಾವ ಥರ ಬರಿಬೋದು? ಸಿ ಹಿಯರ್, ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ, ಆ್ಯಂಡ್ ಹಿಯರ್ ಎಕ್ಸ್ ಈಸ್ ಲೆಸ್ ದೆನ್ 2, greater than or equals to 1, greater than or equals to 1. ನೋಡಿ, ಇಲ್ಲಿ 1ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಈಕ್ವಲ್ಸ್ ಅಂತ ಹಾಕ್ತಾ ಇದ್ದೀವಿ. 2ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ, ಬಟ್ 1ನ ತಗೊಳ್ತಾ ಇದ್ದೀವಿ ಅಲ್ವಾ. ಸೊ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1, ಗ್ರೇಟರ್ ದೆನ್ 2. ಸೊ ಇದನ್ನು ಯಾವ ಥರ ಬರಿತೀವಿ? ಎಕ್ಸ್ ಬಿಲಾಂಗ್ಸ್ ಟು, ನೋಡಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತಂದರೆ ಸ್ಕ್ವೇರ್ ಬ್ರಾಕೆಟ್ 1, 2, ಇದು ರೌಂಡ್ ಬ್ರಾಕೆಟ್ ಆಗುತ್ತೆ ಅಲ್ವಾ, ಬಿಕಾಸ್ ನಾವು 2ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ, ತಗೊಳ್ತಾ ಇಲ್ಲ ವ್ಯಾಲ್ಯೂನ. ಸೊ 2 ಈಸ್ ಎಕ್ಸ್ಕ್ಲೂಡೆಡ್. ಹಿಯರ್ ದಿಸ್ ಈಸ್ ಇನ್ಕ್ಲೂಡೆಡ್, ದಿಸ್ ಈಸ್ ಎಕ್ಸ್ಕ್ಲೂಡೆಡ್. ನಂಬರ್ ಲೈನ್ ಮೇಲೆ ಯಾವ ಥರ ಬರಿತೀವಿ ನೋಡಿ? ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2. ವಿ ಆರ್ ಇನ್ಕ್ಲೂಡಿಂಗ್ 1 ಅಲ್ವಾ, ಸೊ ಡಾರ್ಕ್ ಸರ್ಕಲ್, ಆ್ಯಂಡ್ ದಿಸ್ ಇಸ್ ದ ಡಾರ್ಕ್ ಥಿಂಗ್. 2ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಾ? ಇಲ್ಲ, ಅದಕ್ಕೆ ಇದನ್ನು ನಾವು ಓಪನ್ ಸರ್ಕಲ್ ಆಗಿ ಮಾರ್ಕ್ ಮಾಡ್ತೀವಿ. ಸೊ 1 ಈಸ್ ಇನ್ಕ್ಲೂಡೆಡ್, 2 ಈಸ್ ಎಕ್ಸ್ಕ್ಲೂಡೆಡ್. ಸೊ ಈ ಥರದ ಇಂಟರ್ವಲ್ನ ಏನಂತ ಕರಿತೀವಿ ನೋಡಿ? ಇದು ಒನ್ ಸೈಡ್ ಕ್ಲೋಸ್ಡ್ ಇದೆ, ಒನ್ ಸೈಡ್ ಓಪನ್ ಇದೆ. ಫಸ್ಟ್ ಏನಾಗಿದೆ? ಕ್ಲೋಸ್ಡ್ ಇದೆ. ಸೊ ಇಟ್ ಈಸ್ ಕಾಲ್ಡ್ ಸೆಮಿ ಕ್ಲೋಸ್ಡ್. ಒಂದು ಕಡೆ ಮಾತ್ರ ಕ್ಲೋಸ್ಡ್ ಇದೆ. ಸೊ ಇಟ್ ಈಸ್ ಕಾಲ್ಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ಆ್ಯಂಡ್ ಲಾಸ್ಟ್ ಪಾಸಿಬಿಲಿಟಿ ನೋಡಿ, ನಾನು ಎಕ್ಸ್ ವ್ಯಾಲ್ಯೂಸ್ನ 1ಗಿಂತ ಗ್ರೇಟರ್ ತಗೊಳ್ತೀನಿ ಆ್ಯಂಡ್ 2 ತೊಗೊಳ್ತಾ ಇದ್ದೀನಿ. 1ನ ತೊಗೊಂಡಿಲ್ಲ, 2 ಮಾತ್ರ ತೊಗೊಳ್ತಾ ಇದ್ದೀನಿ. ಆವಾಗ ಯಾವ ಥರ ಬರಿಬೋದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ? ಎ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಆ್ಯಂಡ್ ನೋಡಿ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 1, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಅಂತ ಬರಿತೀವಿ. ಸೊ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2, ಗ್ರೇಟರ್ ದ್ಯಾನ್ 1. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ತಗೊಳ್ಳುವಾಗ ನಾವು 1ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ, 2ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಇಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಅಂತಾಗುತ್ತೆ. ಸೊ ಅಲ್ಲಿಗೆ ಇದನ್ನು ಇಂಟರ್ವಲ್ಸಲ್ಲಿ ಯಾವ ಥರ ಬರಿತೀವಿ? ಎಕ್ಸ್ ಬಿಲಾಂಗ್ಸ್ ಟು, ನೋಡಿ 1ನ ಎಕ್ಸ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ರೌಂಡ್ ಬ್ರಾಕೆಟ್ 1, 2ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಸೊ ಇಟ್ ಈಸ್ ಕ್ಲೋಸ್ಡ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್. ಸೊ ಇದನ್ನು ನಂಬರ್ ಲೈನ್ ಮೇಲೆ ಯಾವ ಥರ ಬರಿತೀವಿ? 1 ಆ್ಯಂಡ್ 2. ನೋಡಿ 1ನ ನಾವು ಇನ್ಕ್ಲೂಡ್ ಮಾಡ್ತಾ ಇಲ್ಲ, ಸೊ ಓಪನ್ ಸರ್ಕಲ್, ಆ್ಯಂಡ್ 2ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ, ಡಾರ್ಕ್ ಸರ್ಕಲ್, ಆ್ಯಂಡ್ ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ನು ತೊಗೊಳ್ತಾ ಇದ್ದೀವಿ, ಸೊ ಇಟ್ ಇಸ್ ಡಾರ್ಕರ್. ಸೊ ನೋಡಿ ಇಲ್ಲಿ ಸೆಮಿ ಕ್ಲೋಸ್ಡ್ ಇತ್ತು, ಬಿಕಾಸ್ ಸ್ಟಾರ್ಟಿಂಗ್ ಕ್ಲೋಸ್ ಇತ್ತು ಅಂತ, ಬಟ್ ಇಲ್ಲಿ ಸ್ಟಾರ್ಟಿಂಗ್ ಓಪನ್ ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ? 4th ಒನ್ ಸೆಮಿ ಓಪನ್ ಇಂಟರ್ವಲ್. ಸೆಮಿ ಓಪನ್
interval. The fourth interval is semi-open interval. I hope ನಿಮಗೆ ಈ 4 ಇಂಟರ್ವಲ್ಸ್ ಕ್ಲಿಯರ್ ಆಗಿದೆ ಅಂತ. ಇಂಟರ್ವಲ್ಸ್ನ ರಿವಿಷನ್ ಮಾಡೋಣ. ಫಸ್ಟ್ ಇಂಟರ್ವಲ್ ಬಂದು ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂತಂದರೆ ವ್ಯಾಲ್ಯೂ ಆಫ್ ಎಕ್ಸ್ನ ನಾವು ಈಗ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರಿತೀವಿ. 2 ಎಂಡ್ ಪಾಯಿಂಟ್ಸ್ನ ನಾವು ಎ ಆ್ಯಂಡ್ ಬಿ ಅಂತ ತಗೊಂಡ್ರೆ ಆ ಎರಡನ್ನು ನಾವು ಇನ್ಕ್ಲೂಡ್ ಮಾಡ್ತೀವಿ. ನಂಬರ್ ಲೈನ್ ಮೇಲೆ ಹಾಕಿದಾಗ ಸಿ ಇಫ್ ಇಟ್ ಇಸ್ ಎ ಆ್ಯಂಡ್ ಬಿ 2 ಎಂಡ್ ಪಾಯಿಂಟ್ಸ್ ಆಗಿದ್ದರೆ ಆ 2 ಎಂಡ್ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಆ 2 ಎಂಡ್ ಪಾಯಿಂಟ್ಸ್ ಜೊತೆಗೆ ಅದರ ಮಧ್ಯದಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ನು ನಾವು ಎಕ್ಸ್ಗೆ ಕೊಡ್ತೀವಿ. ಸೊ ದಿಸ್ ಇಸ್ ಕ್ಲೋಸ್ಡ್ ಇಂಟರ್ವಲ್. ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಬರೀತಿದ್ದೀವಿ. ವಿ ಆರ್ ಇನ್ಕ್ಲೂಡಿಂಗ್ ಬೋತ್ ದ ಎಂಡ್ ಪಾಯಿಂಟ್ಸ್. End points. Now next second one, open interval. Open interval ಅಲ್ಲಿ x belongs to round bracket ಅಲ್ಲಿ ಬರಿತೀವಿ a, b. That means ನಾವಿಲ್ಲಿ 2 ಎಂಡ್ ಪಾಯಿಂಟ್ಸ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ. ಎ ಅನ್ನೋದೊಂದು ಎಂಡ್ ಪಾಯಿಂಟ್ ಆಗಿದ್ದು ಬಿ ಅನ್ನೋದೊಂದು ಎಂಡ್ ಪಾಯಿಂಟ್ ಆಗಿದ್ದರೆ ಎರಡರ ಮೇಲೂ ಓಪನ್ ಸರ್ಕಲ್ ಮಾಡ್ತೀವಿ, ಮಧ್ಯದಲ್ಲಿ ಮಾತ್ರ ಡಾರ್ಕ್ ಮಾಡ್ತೀವಿ. ಬಿಕಾಸ್ ನಾವು ಎಕ್ಸ್ಗೆ ಎ ಮತ್ತು ಬಿ ಮಧ್ಯದಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಮಾತ್ರ ಕೊಡ್ತೀವಿ, ಎ ಆ್ಯಂಡ್ ಬಿನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಹಿಯರ್ ಎಕ್ಸ್ಕ್ಲೂಡಿಂಗ್ ಬೋತ್ ದ ಎಂಡ್ ಪಾಯಿಂಟ್ಸ್. ಐ ಹೋಪ್ ನೀವು ಕ್ಲಿಯರ್ ಆಗಿದೆ. ನೆಕ್ಸ್ಟ್ ದ ಥರ್ಡ್ ಒನ್ ಈಸ್ ಸೆಮಿ-ಕ್ಲೋಸ್ಡ್ ಇಂಟರ್ವಲ್. ಇಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇರೋದ್ರಿಂದ ಫಸ್ಟ್ ಪಾಯಿಂಟ್ನ ನಾವು ಇನ್ಕ್ಲೂಡ್ ಮಾಡ್ತೀವಿ ಆ್ಯಂಡ್ ನೆಕ್ಸ್ಟ್ ಎಂಡ್ ಪಾಯಿಂಟ್ನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಹಿಯರ್ ಫಸ್ಟ್ ಎಂಡ್ ಪಾಯಿಂಟ್ ಈಸ್ ಇನ್ಕ್ಲೂಡೆಡ್, ಲಾಸ್ಟ್ ಎಂಡ್ ಪಾಯಿಂಟ್ ಈಸ್ ಎಕ್ಸ್ಕ್ಲೂಡೆಡ್. ಇದನ್ನು ನಂಬರ್ ಲೈನ್ ಮೇಲೆ ಹಾಕಿದ್ರೆ ನೋಡಿ ಎ ಆ್ಯಂಡ್ ಬಿ. ಎ ಈಸ್ included, so dark. B is excluded, so open. I hope ನಿಮಗೆ ಕ್ಲಿಯರ್ ಆಗಿದೆ. And the fourth one is semi-open interval ಅಂದರೆ ಸಿಂಪಲ್ x ಬಿಲಾಂಗ್ಸ್ ಟು ಓಪನ್ ಇರೋದ್ರಿಂದ ರೌಂಡ್ ಬ್ರಾಕೆಟ್ a, b ಅಲ್ವಾ. ಸೊ ಇಲ್ಲಿ ಫಸ್ಟ್ ಎಂಡ್ ಪಾಯಿಂಟ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತೀವಿ. ನೀವು ಫಸ್ಟ್ ಲಾಸ್ಟ್ ಅನ್ನೋ ಬದಲು ರೈಟ್ ಆ್ಯಂಡ್ ಲೆಫ್ಟ್ ಅಂತಲೂ ಬರಿಬೋದು. ಫಸ್ಟ್ ಎಂಡ್ ಪಾಯಿಂಟ್ ಈಸ್ ಎಕ್ಸ್ಕ್ಲೂಡೆಡ್, ಲಾಸ್ಟ್ ಎಂಡ್ ಪಾಯಿಂಟ್ ಈಸ್ ಇನ್ಕ್ಲೂಡೆಡ್. ಇದನ್ನು ನಂಬರ್ ಲೈನ್ ಮೇಲೆ ಡ್ರಾ ಮಾಡಿದ್ರೆ ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಎ ಮೇಲೆ ಓಪನ್ ಸರ್ಕಲ್, ಬಿ ಮೇಲೆ ಡಾರ್ಕ್ ಸರ್ಕಲ್ ಆ್ಯಂಡ್ ಈ ಮಧ್ಯದಲ್ಲಿರೋ ಎಲ್ಲ ವ್ಯಾಲ್ಯೂಸ್ನು ನಾವು ಎಕ್ಸಿಗೆ ತೊಗೊಳ್ತಾ ಇದ್ದೀವಿ. ಸೊ ಹಿಯರ್ ಇಟ್ ಇಸ್ ಎ, ಬಿ. ಸೆಮಿ-ಓಪನ್ ಇಂಟರ್ವಲ್, ಸೆಮಿ-ಕ್ಲೋಸ್ಡ್ ಇಂಟರ್ವಲ್ ಆ್ಯಂಡ್ ಓಪನ್ ಇಂಟರ್ವಲ್. ಸೊ ನಾವು ಯಾವಾಗಲೂ ಎಕ್ಸ್ನ ಫಾರ್ ಎಕ್ಸಾಂಪಲ್ ಇಂಟರ್ವಲ್ಸಲ್ಲಿ ಬರಿತಾ ಇದ್ದೀವಿ ಅಂತಂದರೆ ನೋಡೋಣ. ಎಕ್ಸ್ ಬಿಲಾಂಗ್ಸ್ ಟು 1, 2 ಅಂತಂದರೆ ಎಕ್ಸ್ ವ್ಯಾಲ್ಯೂಸು 1 ಜೊತೆಗೆ ಬೇರೆ ಎಲ್ಲ 1 ಜೊತೆಗೆ 2, 3 1 ಜೊತೆಗೆ ಮತ್ತು 2 ಜೊತೆಗೆ ಅದರ ಮಧ್ಯದಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಆಗಿರುತ್ತೆ. ಅಂದರೆ 1 and 2 ಆರ್ ಇನ್ಕ್ಲೂಡೆಡ್. ಸೊ ಬ್ರ್ಯಾಕೆಟ್ ಏನಾದರೂ ಈ ಥರ ರೌಂಡ್ ಇದ್ದರೆ ಸೊ 1 and 2 ಬಿಟ್ಟು ಅದ್ರ ಮಧ್ಯದಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಮಾತ್ರ ಎಕ್ಸ್ಗೆ ಇರುತ್ತೆ. 1 ಓಪನ್ ಇದ್ದು 2 ಕ್ಲೋಸ್ಡ್ ಇದ್ದರೆ 1 ಇರಲ್ಲ, 1ಗಿಂತ ಗ್ರೇಟರ್ ವ್ಯಾಲ್ಯೂಸ್ ಇರುತ್ತೆ, 2ಗಿಂತ ಲೆಸರ್ ವ್ಯಾಲ್ಯೂಸ್ ಇರುತ್ತೆ ಆ್ಯಂಡ್ 2 ಕೂಡ ಅದರ ವ್ಯಾಲ್ಯೂ ಆಗಿರುತ್ತೆ. ಇಫ್ ಇನ್ ಕೇಸ್ ಈ ಥರ ಫಸ್ಟ್ ಕ್ಲೋಸ್ ಇದ್ದು ಓಪನ್ ಇದ್ದರೆ ಸೆಮಿ-ಕ್ಲೋಸ್ಡ್ ಇಂಟರ್ವಲ್ ಆಗಿದ್ದರೆ 1 ಕೂಡ ಎಕ್ಸ್ಗೆ ವ್ಯಾಲ್ಯೂ ಆಗಿರುತ್ತೆ, 2ಗಿಂತ ಚಿಕ್ಕದಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸು ಎಕ್ಸ್ಗೆ ವ್ಯಾಲ್ಯೂ ಆಗಿರುತ್ತೆ, ಬಟ್ 2 ಆಗಿರಲ್ಲ. ಐ ಹೋಪ್ ಫಾರ್ ಯು ಗೈಸ್ ದ ಇಂಟರ್ವಲ್ಸ್ ಆರ್ ಕ್ಲಿಯರ್. ಒನ್ ಮೋರ್ ಡೆಫಿನಿಷನ್ ನೋಡೋಣ. ದ್ಯಾಟ್ ಈಸ್ ಪವರ್ ಸೆಟ್. ಯಾವ ಸೆಟ್ನ ಪವರ್ ಸೆಟ್ ಅಂತೀವಿ? ವೆರಿ ಸಿಂಪಲ್. ಪವರ್ ಸೆಟ್ ಈಸ್ ಅ collection of all possible subset of a set. Collection of all possible subset of any set. For example, set A ತಗೊಳ್ಳೋಣ. That is 1, 2.
ಸೆಟ್ ಏನ ಪವರ್ ಸೆಟ್ ಏನಾಗುತ್ತೆ ಅಂತಂದರೆ, ಪವರ್ ಸೆಟ್ನ ನಾವು ಪಿ ಇಂದ ಮೆನ್ಷನ್ ಮಾಡ್ತೀವಿ. ಸೊ ಹಿಯರ್ ನಾವು ಏನು ಬರಿಬೇಕು ಈ ಸೆಟ್ಟಲ್ಲಿ ಅಂತಂದರೆ, ಎ ಸೆಟ್ನ ಎಲ್ಲ ಸಬ್ಸೆಟ್ಗಳನ್ನು ಬರಿಬೇಕಾಗತ್ತೆ. ಸೊ ಫಸ್ಟ್ ಸಬ್ಸೆಟ್ ನೋಡಿ 1, ಈ ಒಂದೇ ಎಲಿಮೆಂಟಿಂದ ಒಂದು ಸೆಟ್ ಮಾಡಿದ್ದೀನಿ, ದಟ್ ಇಸ್ ಅ ಸಬ್ಸೆಟ್. ಆ್ಯಂಡ್ ನೆಕ್ಸ್ಟ್ 2. ಆ್ಯಂಡ್ ಇನ್ನೂ ಒಂದು ಕಂಡೀಷನ್ ಓದಿದ್ದೀವಿ, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅಂದರೆ 1, 2 ಕೂಡ ಸಬ್ಸೆಟ್ ಆಫ್ ಎ. ಆ್ಯಂಡ್ ಸೈ ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಅಂದಮೇಲೆ ಸೈ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ, ಸೈ. ಸೊ ದೀಸ್ 4 ಆರ್ ದ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಸೆಟ್ ಎ. ನೋಡಿ, 1 ಸಬ್ಸೆಟ್, 2nd ಸಬ್ಸೆಟ್, 3rd ಸಬ್ಸೆಟ್, 4th ಸಬ್ಸೆಟ್. ಸೊ ಈ ಎಲ್ಲ ಸಬ್ಸೆಟ್ಗಳನ್ನು ಸೇರಿಸ್ಕೊಂಡು ಒಂದು ಸೆಟ್ ಮಾಡಿದಾಗ ನನಗೆ ಸಿಗುತ್ತೆ ಪವರ್ ಸೆಟ್ ಆಫ್ ದ್ಯಾಟ್ ಗಿವನ್ ಸೆಟ್, ಕಲೆಕ್ಷನ್ ಆಫ್ ಆಲ್ ಪಾಸಿಬಲ್ ಸಬ್ಸೆಟ್ ಆಫ್ ಎನಿ ಸೆಟ್. ನೆಕ್ಸ್ಟ್ ನೋಡಿ, ಸೆಟ್ ಬಿ ಕನ್ಸಿಡರ್ ಮಾಡೋಣ. ಎ, ಬಿ ಆ್ಯಂಡ್ ಸಿ ಅಂತ ಇದ್ದರೆ ಪವರ್ ಸೆಟ್ ಆಫ್ ಬಿ ಏನಾಗುತ್ತೆ ನೋಡಿ. ಈ ಬಿನಿಂದ ಎಷ್ಟು ಸಬ್ಸೆಟ್ ಕ್ರಿಯೇಟ್ ಮಾಡ್ಬೋದು ಅಷ್ಟು ಸಬ್ಸೆಟ್ಗಳನ್ನು ಬರೆದ್ಬಿಟ್ಟು ಒಂದು ಸೆಟ್ಟಲ್ಲಿ ಇಡ್ತೀವಿ. ಸೊ ದಟ್ ಈಸ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಆ್ಯಂಡ್ ಎ ಬಿ ಆ್ಯಂಡ್ ಎ ಸಿ ಅಲ್ವಾ. ನೆಕ್ಸ್ಟ್ ಬಿ ಸಿ, ಬಿ ಸಿ ಆ್ಯಂಡ್ ನೆಕ್ಸ್ಟ್ ಎ ಬಿ ಸಿ. ನೆಕ್ಸ್ಟ್ ಸೈ. ಸೊ ಟೋಟಲ್ 1, 2, 3, 4, 5, 6, 7, 8. So these are the possible subsets of set B. So total 8 ಇದೆ. 1, 2, 3, 4, 5, 6, 7, 8. ಸೊ ನಾ ಇದನ್ನು ಯಾಕೆ ಕೌಂಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಎಷ್ಟಾಗುತ್ತೆ ಅಂತ ನಾವು ಸೆಟ್ನಲ್ಲಿರೋ ಎಲಿಮೆಂಟ್ಸ್ನ ನೋಡಿ ಡಿಸೈಡ್ ಮಾಡ್ಬೋದು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಅಂದರೆ ಪಾಸಿಬಲ್ ಸಬ್ಸೆಟ್ಸ್ ಎಷ್ಟಾಗುತ್ತೆ. ಸಿ 2 to the power m ಅಂತ ಹೇಳ್ಬೋದು. ವೇರ್ m is a number of elements in set. Number of elements in set. Elements in set. Simple. ಎಲಿಮೆಂಟ್ಸ್ ಇನ್ ಸೆಟ್ ನೋಡಿ. ಅಂದರೆ ಬಿ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 3 ಎಲಿಮೆಂಟ್ಸ್ ಇದೆ. ಅಂದರೆ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ಬಿ ನ ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? ದೀಸ್ ಎಲಿಮೆಂಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ಬಿ. ಸೊ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಬಿ ನ ನಾವು ಯಾವ ಥರ ಹೇಳ್ತೀವಿ ಅಂತಂದರೆ, ಸಾರಿ ಸೆಟ್ ಬಿ ಅಲ್ವಾ. ಸೊ ಬಿ ಇಸ್ ಈಕ್ವಲ್ಸ್ ಟು 2 to the power m, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ. ಸೊ 3, 2 to the power 3 ಅಂತಂದರೆ 8. ಸೊ 8 ಸಬ್ಸೆಟ್ಸ್ ಆರ್ ಪಾಸಿಬಲ್. ಅಂದರೆ ಪವರ್ ಸೆಟ್ಟಲ್ಲಿ 8 ಎಲಿಮೆಂಟ್ಸ್ ಇದೆ ಅಂತ, ಅದಕ್ಕೆ ನಾವು ಕೌಂಟ್ ಮಾಡಿದ್ವಿ 1, 2, 3, 4, 5, 6, 7, 8. ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ ಕಂಪೇರ್ ಮಾಡಿ, ಪವರ್ ಸೆಟ್ಟಲ್ಲಿ ಸಬ್ಸೆಟ್ಸ್ ಆಫ್ ಎ ಇದೆ. ಸೊ ಮ್ಯಾಕ್ಸಿಮಮ್ ಪಾಸಿಬಲ್ ಸಬ್ಸೆಟ್ಸ್ ಎಷ್ಟಾಗುತ್ತೆ ಅಂತಂದರೆ 2 to the power m. ಅಂದರೆ m ಈಸ್ ಅ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಅಂದರೆ 2 to the power 2. 2 to the power 2 ಅಂತಂದರೆ 4. ಸೊ ನಮಗೆ 1, 2, 3, 4 ಎಲಿಮೆಂಟ್ಸ್ ಆಫ್ ಪವರ್ ಸೆಟ್ ಸಿಕ್ಕಿದೆ. ಅಂದರೆ ದೀಸ್ ಎಲಿಮೆಂಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ಎ. ಸೊ ಮ್ಯಾಕ್ಸಿಮಮ್ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಎ ಆರ್ 4. ಐ ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಫಾರ್ಮುಲಾ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ಒನ್ ಮೋರ್ ಡೆಫಿನಿಷನ್, ದ್ಯಾಟ್ ಈಸ್ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್ ಹೆಸರೇ ಹೇಳುತ್ತೆ, ತುಂಬ ಸಿಂಪಲ್ ಇದೆ. ಯಾವ ಸೆಟ್ಟಲ್ಲಿ ಒಂದೇ ಎಲಿಮೆಂಟ್ ಇರುತ್ತೋ ಅದನ್ನು ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ದ ಸೆಟ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಎಲಿಮೆಂಟ್ ಈಸ್ ಕಾಲ್ಡ್ ಸಿಂಗಲ್ಟನ್ ಸೆಟ್. ಅ ಸೆಟ್ ವಿಚ್ ಕಂಟೈನ್ಸ್ only one element is called singleton set. For example, A is equals to 1, B is equals to A, C is equals to gamma. ಸೊ ಒಂದೇ ಎಲಿಮೆಂಟ್ ಸೆಟ್ಟಲ್ಲಿದ್ದರೆ ಅದನ್ನು ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಸಿಂಪಲ್ ಡೆಫಿನಿಷನ್. ಲಾಸ್ಟ್ ಡೆಫಿನಿಷನ್ ಆಫ್ ದಿಸ್ ಟಾಪಿಕ್ ನೋಡೋಣ. ದ್ಯಾಟ್ ಈಸ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್.
ಯಾವುದನ್ನು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ನೋಡಿ, ಮನುಷ್ಯರಲ್ಲಿ ಯಾರೇ ಇದ್ದರೂ ಅವ್ರಿಗೆ ಡೆಫಿನೆಟ್ಲಿ ಅವ್ರ ತಾಯಿ ಇದ್ದೇ ಇರ್ತಾರೆ ಅಲ್ವಾ. ಹಾಗೆ ಇಲ್ಲಿ ಯಾವುದೇ ಸೆಟ್ ತಗೊಂಡ್ರೆ ಅದಕ್ಕೊಂದು ಮದರ್ ಸೆಟ್ ಇರುತ್ತೆ. ದಟ್ ಮದರ್ ಸೆಟ್ ಈಸ್ ನಥಿಂಗ್ ಬಟ್ ದ ಯೂನಿವರ್ಸಲ್ ಸೆಟ್. ಅಂದರೆ ಮದರ್ ಸೆಟ್ ಈಸ್ ಡೆಫಿನೆಟ್ಲಿ ಲಾರ್ಜರ್ ದೆನ್ ದ ಸೆಟ್. ಯಾವಾಗಲೂ ಡೆಫಿನೆಟ್ಲಿ ಮದರ್ ಡಾಟರ್ ಅಥವಾ ಸನ್ಗಿಂತ ದೊಡ್ಡವರು ಇರ್ತಾರೆ. ಹಾಗೆಯೇ ಇಲ್ಲೂ ಕೂಡ ಒಂದು ಲಾರ್ಜೆಸ್ಟ್ ಸೆಟ್, ನಾವು ತೊಗೊಂಡಿರ್ತಕ್ಕಂಥ ಸೆಟ್ಗಿಂತ ಲಾರ್ಜೆಸ್ಟ್ ಸೆಟ್ನ ನಾವೇನಂತ ಕರಿತೀವಿ, ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಸೊ ಇದನ್ನು ಎವ್ರಿ ಟೈಮ್ ನಾವು ಕನ್ಸಿಡರ್ ಮಾಡಲ್ಲ. ಇನ್ ಸಮ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್, ಅಂದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಹೇಳ್ತೀವಿ. ಇನ್ ಸಮ್ ಕಾಂಟೆಕ್ಸ್ಟ್ largest set compared to given set. ಫಾರ್ ಎಕ್ಸಾಂಪಲ್, ನಾವು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ನ ಸ್ಟಡಿ ಮಾಡ್ತಾ ಇದ್ರೆ ಸೊ ನೋಡಿ, ನಾನು ಹೇಳಿದೆ ಹ್ಯೂಮನ್ ಬೀಯಿಂಗ್ಸಿಗೆ ಡೆಫಿನೆಟ್ಲಿ ಮದರ್ ಇದ್ದೇ ಇರ್ತಾರೆ. ಹಾಗೆ ಈ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ಗೆ ಒಂದು ಮದರ್ ಬೇಕಲ್ವ ಈಗ. ಸೊ ಯೂನಿವರ್ಸಲ್ ಸೆಟ್ ಬೇಕು. ಸೊ ಇದಕ್ಕಿಂತ ಲಾರ್ಜೆಸ್ಟ್ ನಂಬರ್ಸ್ ಇರ್ತಕ್ಕಂಥ ಸೆಟ್ ಯಾವುದು? ಸೊ ದಟ್ ಈಸ್ ಇಂಟೀಜರ್ಸ್ ಅಲ್ವಾ. ಸೊ ಸೆಟ್ ಆಫ್ ಇಂಟೀಜರ್ ಈಸ್ ಅ ಯೂನಿವರ್ಸಲ್ ಸೆಟ್ ಟು ದ ನ್ಯಾಚುರಲ್ ಸೆಟ್. ಸೊ ಇವ್ರ ತಾಯಿ ಇವ್ರು ಇನ್ ದ ರಿಲೇಷನ್. ನೆಕ್ಸ್ಟ್ ರಿಯಲ್ ನಂಬರ್ ಕೂಡ ಆಗ್ಬೋದು ಆ್ಯಂಡ್ ರ್ಯಾಷನಲ್ ನಂಬರ್ ಕೂಡ ಯೂನಿವರ್ಸಲ್ ಸೆಟ್ ಆಗ್ಬೋದು. ನೀವು ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ಯಾವುದನ್ನು ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಸೊ ರಿಯಲ್ ನಂಬರ್ ಇಸ್ ದ ಲಾರ್ಜೆಸ್ಟ್ ಒನ್ ಕಂಪೇರ್ ಟು ನ್ಯಾಚುರಲ್ ನಂಬರ್ಸ್. ರ್ಯಾಷನಲ್ ನಂಬರ್ ಸೆಟ್ ಕೂಡ ನ್ಯಾಚುರಲ್ ನಂಬರ್ ಸೆಟ್ಗಿಂತ ದೊಡ್ಡದಾಗಿದೆ. ಸೊ ವಿ ಕ್ಯಾನ್ ಕನ್ಸಿಡರ್ ದ್ಯಾಟ್ ಆಸ್ ದಿಸ್ ಇಸ್ ದ ಮದರ್ ಆಫ್ ದಿಸ್ ಸೆಟ್. ದಿಸ್ ಇಸ್ ದ ಯೂನಿವರ್ಸಲ್ ಸೆಟ್ ಟು ದಿಸ್ ಅಲ್ವಾ. ನಾವು ನೆಕ್ಸ್ಟ್ ನೋಡಿ, ಇಫ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ರೈಟ್ ಆಂಗಲ್ಡ್ ಟ್ರ್ಯಾಂಗಲ್. ಸೊ ಇದಕ್ಕೆ ಮದರ್ ಸೆಟ್ ಅಂದರೆ ಇದಕ್ಕಿಂತ ಲಾರ್ಜರ್ ಇರಬೇಕು, ಅಂದರೆ ಇದಕ್ಕಿಂತ ಎಕ್ಸ್ಟ್ರಾ ಎಲಿಮೆಂಟ್ಸ್ ಅಲ್ಲಿ ಇರಬೇಕು. ಸೊ ಯಾವಾಗ ಎಲ್ಲ ಟ್ರ್ಯಾಂಗಲ್ಸು ಇದ್ದರೆ ಅಲ್ಲಿಂದ ನಾವು ರೈಟ್ ಆಂಗಲ್ ಟ್ರ್ಯಾಂಗಲ್ನ ಸ್ಟಡಿ ಮಾಡ್ತೀವಿ. ಸೊ ಆಲ್ ದ ಟ್ರ್ಯಾಂಗಲ್ಸ್, ಸೆಟ್ ಆಫ್ ಆಲ್ ದ triangles is the universal set to the right angle triangle set. I hope ನಿಮಗೆ ಯೂನಿವರ್ಸಲ್ ಸೆಟ್ ಅಂದರೆ ಏನು ಅಂತ ಕ್ಲಿಯರ್ ಆಗಿದೆ. ವಿತ್ ದಿಸ್ ಡೆಫಿನಿಷನ್ ನಾವು ಎಕ್ಸಸೈಸ್ 1.3 ಇಂಟ್ರೋನ ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಎಕ್ಸಸೈಸ್ 1.3ನ ಡಿಸ್ಕಸ್ ಮಾಡೋಣ.